ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. 12-1-25 ಅವ್ಯಕ್ತ ವಾಗ್ದಾದ ರಿವೈಸ್ 15-11-2003 मधुबन। मन को एकाग्र कर एकाग्रता की शक्ति द्वारा फरिश्ता ಸ್ಥಿತಿ का ಅನುಭವ करो। ಬಾಬಾ ತಿಳಿಸ್ತಾರೆ, ಮನಸ್ಸನ್ನು ಏಕಾಗ್ರ ಮಾಡಿ ಏಕಾಗ್ರತೆಯ ಶಕ್ತಿಯ ಮೂಲಕ ಫರಿಶ್ತಾ ಸ್ಥಿತಿಯ ಅನುಭವ ಮಾಡಿ। आज सर्व खजानों के मालिक अपने चारों ओर के संपन्न बच्चों को देख रहे हैं। ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ 4 ಕಡೆಯ ಸಂಪನ್ನ ಮಕ್ಕಳನ್ನು ನೋಡ್ತಾ ಇದ್ದಾರೆ। हर एक बच्चे को सर्व खजाने का मालिक बनाया है। ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗಳ ಮಾಲೀಕನನ್ನಾಗಿ ಮಾಡಿದ್ದಾರೆ। ऐसा खजाना मिला है जो और कोई दे नहीं सकता। ಈ ರೀತಿಯ ಖಜಾನೆ ಸಿಕ್ಕಿದೆ, ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ। ಪರಮಾತ್ಮ ಕೊಡುವ ಖಜಾನೆ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ। तो हर एक अपने को खजानों से संपन्न अनुभव करते हो। ಬಾಬಾ ಕೇಳ್ತಾ ಇದ್ದಾರೆ, ಅಂದಾಗ ಪ್ರತಿಯೊಬ್ಬರು ತಮ್ಮನ್ನು ಖಜಾನೆಗಳಿಂದ ಸಂಪನ್ನ ಅಂತ ಅನುಭವ ಮಾಡ್ತೀರಾ? ನಾನಂತೂ ಕೊಟ್ಟಿದ್ದೀನಿ, ನೀವು ನಾನು ಸರ್ವ ಖಜಾನೆಗಳಿಂದ ಸಂಪನ್ನ ಅಂತ ಅನುಭವ ಮಾಡ್ತೀರಾ? ಸಬ್ಸೆ ಶ್ರೇಷ್ಠ ಖಜಾನಾ ಹೈ, ಎಲ್ಲದಕ್ಕಿಂತ ಶ್ರೇಷ್ಠ ಖಜಾನೆ ಆಗಿದೆ ಜ್ಞಾನ ಕಾ ಖಜಾನಾ, ಶಕ್ತಿಯೋं का खजाना, गुणों का खजाना है। साथ साथ ಎಲ್ಲದಕ್ಕಿಂತ ಶ್ರೇಷ್ಠ ಖಜಾನೆ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಜೊತೆ ಜೊತೆಗೆ ಇನ್ಯಾವುದು ಖಜಾನೆ? ಜೊತೆ ಜೊತೆಗೆ बाप और सर्व ब्राह्मण आत्माओं द्वारा दुआओं का ಖಜಾನಾ, ಜೊತೆ ಜೊತೆಗೆ ತಂದೆ ಮತ್ತು ಸರ್ವ ಬ್ರಾಹ್ಮಣ ಆತ್ಮಗಳ ಮೂಲಕ ಆಶೀರ್ವಾದಗಳ ಖಜಾನೆ। तो ಚೆಕ್ ಕರೋ ये सर्व ಖಜಾನೆ ಪ್ರಾಪ್ತ ಹೈ ಅಂದಾಗ ಚೆಕ್ ಮಾಡ್ಕೊಳ್ಳಿ, ಈ ಎಲ್ಲ ಖಜಾನೆಗಳು ಪ್ರಾಪ್ತವಾಗಿದೆಯಾ, ನನ್ನಲ್ಲಿದೆಯಾ? सर्व खजानों से जो संपन्न आत्मा है उसकी निशानी, ಸರ್ವ ಖಜಾನೆಗಳಿಂದ ಯಾರು ಸಂಪನ್ನ ಆತ್ಮ ಆಗಿದ್ದಾರೆ ಅವರದು ಗುರುತು ಹೇಗೆ? ಲೌಕಿಕದಲ್ಲೂ ಸಂಪನ್ನ ಆತ್ಮಗಳು ಹಣದಲ್ಲಿ ಸಂಪನ್ನರು, ವಿದ್ಯೆಯಲ್ಲಿ ಸಂಪನ್ನರು, ರೂಪದಲ್ಲಿ ಸಂಪನ್ನರು ಅಂದಾಗ ಗುರುತು ಕಾಣಿಸುತ್ತಲ್ವ? ಅದೇ ರೀತಿ ನಾವು ಸರ್ವ ಖಜಾನೆಗಳಿಂದ ಸಂಪನ್ನ ಆತ್ಮ ಆಗಿದ್ದೇವೆ, ಅದರ ಗುರುತು ಸದಾ उसकी नैनों से, चेहरे से, चलन से खुशी औरों को भी अनुभव होगी। ಬಾಬಾ ಹೇಳ್ತಾರೆ, ಸರ್ವ ಖಜಾನೆಗಳಿಂದ ಯಾರು ಸಂಪನ್ನ ಆತ್ಮ ಆಗಿದ್ದಾರೆ ಅವರ ಗುರುತಾಗಿದೆ ಸದಾ ನಯನಗಳಿಂದ, ಚೆಹರೆಯಿಂದ, ಚಲನೆಯಿಂದ ಖುಷಿ ಬೇರೆಯವರಿಗೂ ಸಹ ಅನುಭವ ಆಗುತ್ತೆ। जो भी आत्मा संपर्क में आएगी वो अनुभव करेगी। ಯಾವುದೇ ಆತ್ಮ ಸಂಪರ್ಕದಲ್ಲಿ ಬರುತ್ತೆ ಆ ಆತ್ಮ ಅನುಭವ ಮಾಡುತ್ತೆ। ये आत्मा अलौकिक खुशी से अलौकिक न्यारी दिखाई देती है। ಈ ಆತ್ಮ ಅಲೌಕಿಕ ಖುಷಿಯಿಂದ ಅಲೌಕಿಕ ಭಿನ್ನವಾಗಿ ಕಾಣಿಸುತ್ತೆ, ಲೌಕಿಕದವರ ರೀತಿಯಾಗಿ ಇಲ್ಲ, ಅಲೌಕಿಕ
ಭಿನ್ನತೆ ಈ ಆತ್ಮನಲ್ಲಿ ಕಾಣಿಸುತ್ತೆ. आपकी खुशी को देख दूसरी आत्मा ये भी थोड़े समय के लिए ಖುಷಿ ಅನುಭವ ಕರೆಂಗಿ. ಯಾರು ಸಂಪನ್ನ ಆತ್ಮಗಳ ಗುರುತು ಹೇಳ್ತಿದ್ದಾರೆ, ತಮ್ಮ ಖುಷಿಯನ್ನು ನೋಡಿ ಬೇರೆ ಆತ್ಮಗಳು ಸಹ ಸ್ವಲ್ಪ ಸಮಯಕ್ಕಾಗಿ ಖುಷಿ ಅನುಭವ ಮಾಡ್ತಾರೆ. जैसे आप ब्राह्मण आत्माओं की सफ़ेद ड्रेस सभी को कितनी न्यारी और प्यारी लगती है. ಹೇಗೆ ತಾವು ಬ್ರಾಹ್ಮಣ ಆತ್ಮಗಳದ್ದು ವೈಟ್ ಡ್ರೆಸ್ಸು ಎಲ್ಲರಿಗೂ ಎಷ್ಟು ಭಿನ್ನವಾಗಿಯೂ ಕಾಣಿಸುತ್ತೆ ಮತ್ತು ಇಷ್ಟನೂ ಆಗುತ್ತೆ. ನಮ್ಮದಕ್ಕಿಂತ ನಮ್ಮ ರಂಗಬಿರಂಗಿ ಡ್ರೆಸ್ಗಳಿಗಿಂತ ಎಷ್ಟು ಭಿನ್ನವಾಗಿದೆ ಅಂತಲೂ ಅನಿಸುತ್ತೆ ಮತ್ತು ಇಷ್ಟನೂ ಆಗುತ್ತೆ. ಸ್ವಚ್ಛತಾ ಸಾದಗಿ और ಪವಿತ್ರತಾ ಅನುಭವ ಹೋತಿ ಹೈ. ವೈಟ್ ಡ್ರೆಸ್ಸಿನಿಂದ ಸ್ವಚ್ಛತೆ ಮತ್ತು ಸರಳತೆ, ಸಿಂಪ್ಲಿಸಿಟಿ, ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂತ ಹೇಳ್ತಾರಲ್ವ, ಆ ಸಿಂಪ್ಲಿಸಿಟಿ, ಪವಿತ್ರತೆ ಅನುಭವ ಆಗುತ್ತೆ. ವೈಟ್ ಡ್ರೆಸ್ಸಿನಿಂದ ಬಾಬಾ ಹೇಳ್ತಾರೆ, ಬೇರೆಯವರಿಗೆ ಸ್ವಚ್ಛತೆ ಮತ್ತು ಆ ಸಿಂಪ್ಲಿಸಿಟಿ, ಆ ಪವಿತ್ರತೆ ಅನುಭವ ಆಗುತ್ತೆ. ದೂರ ಸೇ ಹಿ ಜಾನ್ ಜಾತೆ ಹೈ. ದೂರದಿಂದಲೇ ತಿಳ್ಕೊಂಡ್ಬಿಡ್ತಾರೆ. ವೈಟ್ ಡ್ರೆಸ್ ನೋಡಿ ದೂರದಿಂದಲೇ ತಿಳ್ಕೊಂಡ್ಬಿಡ್ತಾರೆ. ಏ ಬ್ರಹ್ಮ ಕುಮಾರ್ ಕುಮಾರಿ ಹೈ. ಬ್ರಹ್ಮ ಕುಮಾರ ಕುಮಾರಿ ಆಗಿದ್ದಾರೆ. ऐसे ही आप ब्राह्मण आत्माओं के छलन और चेहरे से सदा खुशी की झलक, खुश नसीब की फलक दिखाई दे. ಅದೇ ರೀತಿ ತಾವು ಬ್ರಾಹ್ಮಣ ಆತ್ಮಗಳ ಚಲನೆ ಮತ್ತು ಚೆಹರೆಯಿಂದ ಸದಾ ಆ ಖುಷಿಯ ಹೊಳಪು, ಅದೃಷ್ಟದ ನಶೆ ಬೇರೆಯವರಿಗೆ ಕಾಣಿಸ್ಬೇಕು. ಹೇಗೆ ವೈಟ್ ಡ್ರೆಸ್ಸಿನಿಂದ ಸ್ವಚ್ಛತೆ ಮತ್ತು ಆ ಸರಳತೆ, ಪವಿತ್ರತೆ ಅನುಭವ ಆಗುತ್ತೆ, ಅದೇ ರೀತಿ ಬ್ರಾಹ್ಮಣ ಆತ್ಮಗಳ ಚಲನೆಯಿಂದ, ಚೆಹರೆಯಿಂದ ಸದಾ ಆ ಒಂದು ಖುಷಿಯ ಹೊಳಪು ಮತ್ತು ಅದೃಷ್ಟದ ನಶೆ ಕಾಣಿಸ್ಬೇಕಾಗಿದೆ. आज सर्व आत्माएं महान दुखी है. ऐसी आत्माएं आपका खुशनुमा चेहरा देख, छलन देख एक घड़ी की भी खुशी की अनुभूति करे. ಇಂದು ಸರ್ವ ಆತ್ಮಗಳು ಪ್ರಪಂಚದಲ್ಲಿ ಹೇಗಿದ್ದಾರೆ? ಮಹಾನ್ ದುಃಖಿಗಳಾಗಿದ್ದಾರೆ. ಕೇವಲ ದುಃಖಿ ಅಂತ ಹೇಳಲಿಲ್ಲ ಬಾಬಾ, ಮಹಾನ್ ದುಃಖಿಗಳಾಗಿದ್ದಾರೆ. ಅದೇ ರೀತಿ ಆತ್ಮಗಳು ಈ ರೀತಿ ಆತ್ಮಗಳು ತಮ್ಮ ಖುಷಿಯ ಒಂದು ಚೆಹರೆಯನ್ನು ನೋಡಿ, ಚಲನೆಯನ್ನು ನೋಡಿ ಒಂದು ಗಳಿಗೆಗಾದರೂ ಸಹ ಆ ಖುಷಿಯ ಅನುಭೂತಿ ಮಾಡಬೇಕು. ಬಾಬಾ ಉದಾಹರಣೆ ಕೊಡ್ತಾರೆ ಅದಕ್ಕಾಗಿ. ಜೈಸೆ ಪ್ಯಾಸಿ ಆತ್ಮ ಕೋ ಅಗರ್ ಏಕ್ ಬೂಂದ್ ಪಾನಿ ಕಿ ಮಿಲ್ ಜಾತಿ ಹೈ ತೋ ಕಿತನೆ ಖುಷ್ ಹೋ ಜಾತೆ ಹೈ. ಬಾಬಾ ಹೇಳ್ತಾರೆ, ಹೇಗೆ ದಾಹದಲ್ಲಿರುವ ಆತ್ಮನಿಗೆ ಒಂದು ವೇಳೆ ಒಂದು ಹನಿ ನೀರು ಸಿಕ್ತು ಅಂದರೆ, ಒಂದು ಹನಿ ಅಂದರೆ ಸ್ವಲ್ಪ ನೀರು ಸಿಕ್ತು ಅಂದ್ರೂ ಎಷ್ಟು ಖುಷಿ ಆಗುತ್ತೆ. ಐಸೆ ಖುಷಿ ಕಿ ಅಂಚಲಿ ಆತ್ಮಾओं के लिए बहुत आवश्यक है. ಅದರಿಂದ ಈ ರೀತಿ ಯಾರು ನಮಗೆ ಒಂದು ಹನಿ ಖುಷಿ ಸಿಕ್ಕಿದ್ರೂ ಸಾಕು ಅಂತ ದಾಹದಲ್ಲಿದ್ದಾರಲ್ಲ, ಆ ರೀತಿ ಆತ್ಮಗಳಿಗೆ ಆ ಖುಷಿಯ ಅಂಚಲಿ ಸ್ವಲ್ಪ ಆದರೂ ಬಹಳ ಅವಶ್ಯಕತೆ ಇದೆ. ನಮಗೆ ಸ್ವಲ್ಪ ಖುಷಿ ಸಿಕ್ಕಿದ್ರೂ ಸಾಕು, ಆ ರೀತಿ ಅವಶ್ಯಕತೆ ಇದೆ. ಐಸೆ ಸರ್ವ ಖಜಾನೋ ಸೆ ಸದಾ ಸಂಪನ್ನ ಹೋ. ಈ ರೀತಿ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರು ಆಗಿರಬೇಕಾಗಿದೆ. ಬಾಬಾ ಏನು ಹೇಳಿದ್ರು? ಸಂಪನ್ನ ಆತ್ಮಗಳ ಗುರುತು ತಮ್ಮ ಖುಷಿಯ ಚೆಹರೆ ನೋಡಿ, ಚಲನೆ ನೋಡಿ
ಒಂದು ಗಳಿಗೆಗಾದರೂ ಖುಷಿಯ ಅನುಭೂತಿ ಮಾಡಬೇಕು. ಮತ್ತು ಹೇಗೆ ದಾಹದಲ್ಲಿರೋರಿಗೆ ಸ್ವಲ್ಪ ನೀರು ಸಿಕ್ಕಿದ್ರೂ ಎಷ್ಟು ಖುಷಿ ಆಗುತ್ತೆ, ಆ ರೀತಿ ಖುಷಿಯ ಆ ಖುಷಿ ಆತ್ಮಗಳಿಗೆ ಬಹಳ ಅವಶ್ಯಕತೆ ಇದೆ. ಆ ರೀತಿ ನೀವು ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರಾಗಿ ಇರಬೇಕು. ಹರ್ ब्राह्मणात्मा स्वयं को सर्व खजानों से सदा भरपूर अनुभव करते हो व कभी कभी ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಸ್ವಯಂವನ್ನು ಸರ್ವ ಖಜಾನೆಗಳಿಂದ ನಾನು ಸದಾ ಸಂಪನ್ನ ಅಂತ ಅನುಭವ ಮಾಡ್ತೀರಾ ಅಥವಾ ಆಗಾಗ್ಗೆ ಅನುಭವ ಮಾಡ್ತೀರಾ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರ್ವ ಖಜಾನೆಗಳಿಂದ ಸಂಪನ್ನ ಅಂತ ಸದಾ ಅನುಭವ ಮಾಡ್ತೀರಾ, ಇಲ್ಲ ಆಗಾಗ್ಗೆ ಅನುಭವ ಮಾಡ್ತೀರಾ? ಖಜಾನೆ ಅವಿನಾಶಿ ಹೈ, ದೇನೆ ವಾಲಾ ದಾತಾ ಭಿ ಅವಿನಾಶಿ ಹೈ, ತೋ ರಹನಾ ಭಿ ಅವಿನಾಶಿ ಚಾಹಿಯೇ. ಬಾಬಾ ಹೇಳ್ತಾರೆ, ಖಜಾನೆಗಳು ಅವಿನಾಶಿ, ಕೊಡುವಂತಹ ದಾತಾನೂ ಅವಿನಾಶಿಯಾಗಿದ್ದಾರೆ ಅಂದಾಗ ನಮ್ಮ ಬಳಿ ಅದು ಇರಬೇಕಾಗಿದೆ ಅವಿನಾಶಿಯಾಗಿ. ಕ್ಯೋಂಕಿ ಆಪ್ ಜೈಸಿ अलौकिक खुशी सारे कल्प में सिवाय आप ब्राह्मणों को किसको प्राप्त नहीं होती. ಯಾಕೆಂದರೆ ತಮಗೆ ಸಿಕ್ಕಿರುವಂತಹ ಅಲೌಕಿಕ ಖುಷಿ ಇಡೀ ಕಲ್ಪದಲ್ಲಿ ತಾವು ಬ್ರಾಹ್ಮಣ ಆತ್ಮಗಳ ವಿನಃ ಬೇರೆ ಯಾರಿಗೂ ಪ್ರಾಪ್ತವಾಗಿಲ್ಲ. ಅವ್ರಿಗೆಲ್ಲ ಪ್ರಾಪಂಚಿಕ ಖುಷಿ, ಅಲೌಕಿಕ ಖುಷಿ, ಅಲ್ಪಕಾಲದ ಖುಷಿ. ಬಾಬಾ ಹೇಳ್ತಾರೆ, ನಿಮಗೆ ಸಿಕ್ಕಿರುವಂತಹ ಅಲೌಕಿಕ ಖುಷಿ ಇಡೀ ಕಲ್ಪದಲ್ಲಿ ನೀವು ಬ್ರಾಹ್ಮಣ ಆತ್ಮಗಳ ವಿನಃ ಬೇರೆ ಯಾರಿಗೂ ಪ್ರಾಪ್ತವಾಗಿಲ್ಲ. ये अभी की अलौकिक खुशी आधा कल्प प्रारब्ध रूप में चलती है. ಇದು ಈಗಿನ ಅಲೌಕಿಕ ಖುಷಿ ಅರ್ಧ ಕಲ್ಪ ಪ್ರಾರಬ್ಧದ ರೂಪದಲ್ಲಿ ನಡೆಯುತ್ತೆ, ಅಲ್ಲಿ ಸದಾ ಇರುತ್ತೆ. ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿಲ್ಲ, ಪರಿಶ್ರಮ ಪಡಬೇಕಾಗಿಲ್ಲ. ತೋ ಸಭಿ ಖುಷ್ ಹೈ ಅಂದಾಗ ಬಾಬಾ ಕೇಳ್ತಾ ಇದ್ದಾರೆ, ಎಲ್ಲರೂ ಖುಷಿಯಲ್ಲಿ ಇದ್ದೀರಾ? ಇಸ್ಮೇ ತೋ ಸಭೀನೆ ಹಾತ್ ಉಠಾಯ, ಅಚ್ಚಾ ಸದಾ ಖುಷ್ ಹೈ. ಬಾಬಾ ಕೇಳ್ತಾರೆ, ಎಲ್ಲರೂ ಖುಷಿಯಲ್ಲಿ ಇದ್ದೀರಾ ಅಂದಾಗ ಎಲ್ಲರೂ ಕೈ ಎತ್ತಿದ್ದೀರಾ, ಒಳ್ಳೆಯದು. ಸದಾ ಖುಷಿ ಇದೆಯಾ? ಕವಿ ಖುಷಿ ಜಾತಿ ತೋ ನಹಿ, ಎಂದಾದರೂ ಖುಷಿ ಹೊರಟೋಗೋದಿಲ್ವಾ? ಖುಷಿ ಕಳ್ಕೊಳ್ಳೋದಿಲ್ವಾ? ಕಭಿ ಕಭಿ ತೋ ಜಾತಿ ಹೈ. ಬಾಬಾ ಹೇಳ್ತಾರೆ, ಆಗಾಗ್ಗೆ ಹೊರಟು ಹೋಗುತ್ತೆ. ಖುಷ್ ರಹತೆ ಹೋ ಲೇಕಿನ್ ಸದಾ ಏಕ್ ರಸ್ ಉಸ್ಮೆ ಅಂತರ ಆ ಜಾತಾ ಹೈ. ಖುಷಿಯಲ್ಲಿ ಇರ್ತೀರಾ, ಆದರೆ ಸದಾ ಏಕರಸ, ಅದರಲ್ಲಿ ಅಂತರ ಬಂದ್ಬಿಡುತ್ತೆ. ಬೆಳಿಗ್ಗೆ ಸದಾ ಖುಷಿ ಇರುತ್ತೆ, ಮಧ್ಯಾಹ್ನದೊತ್ತಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ರಾತ್ರಿ ಹೊತ್ತಿಗೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಬಾಬಾ ಹೇಳ್ತಾರೆ, ಆ ರೀತಿ ಅಂತರ ಅನ್ನೋದು ಬಂದ್ಬಿಡುತ್ತೆ. ಇರ್ತೀರ ಖುಷಿಯಲ್ಲಿ ಸದಾ, ಆದರೆ ಏಕರಸ, ಅದರಲ್ಲಿ ಅಂತರ ಬಂದ್ಬಿಡುತ್ತೆ. ಖುಷ್ ರಹತೆ ಹೋ ಲೇಕಿನ್ ಪರ್ಸೆಂಟೇಜ್ ಮೇ ಅಂತರ ಆ ಜಾತಾ ಹೈ. ಖುಷಿಯಲ್ಲಿ ಇರ್ತೀರ, ಏಕರಸ ಸದಾಗೆ ಬಾಬಾ ವಿವರಣೆ ಕೊಡ್ತಾರೆ, ಪರ್ಸೆಂಟೇಜಲ್ಲಿ ಅಂತರ ಬಂದ್ಬಿಡುತ್ತೆ. ಬೆಳಿಗ್ಗೆ ಇದ್ದಿದ್ದಷ್ಟು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದಿದ್ದಷ್ಟು ಸಂಜೆ ಇಲ್ಲ, ಆ ಥರ ಅಂತರ ಬಂದ್ಬಿಡುತ್ತೆ. बाप दादा ऑटोमेटिक टीवी से सब बच्चों के चेहरे देखते रहते हैं. ಬಾಪ್ ದಾದಾ ಆಟೋಮೆಟಿಕ್ ಟಿವಿ ಇದೆ ಅವರ ಹತ್ರ, ಅದನ್ನು ಅವರೇನು ಆನು ಮಾಡಬೇಕಾಗಿಲ್ಲ. ಆಟೋಮೆಟಿಕ್ ಟಿವಿ, ಅದರಲ್ಲಿ ಮಕ್ಕಳ ಚೆಹರೆಯನ್ನು ನೋಡ್ತಾ ಇರ್ತಾರೆ, ಎಲ್ಲ ಮಕ್ಕಳದು ಚೆಹರೆ ನೋಡ್ತಾ ಇರ್ತಾರೆ. ತೋ ಕ್ಯಾ ದಿಖಾಯಿ ದೇತಾ ಹೈ, ಅದರಲ್ಲಿ ಏನು ಕಾಣಿಸುತ್ತೆ ಬಾಬನಿಗೆ? एक दिन आप भी अपने खुशी के चार्ट को चेक करो.
ಬಾಬಾ ಹೇಳ್ತಾರೆ, ಒಂದು ದಿನ ತಾವು ಸಹ ತಮ್ಮ ಖುಷಿಯ ಚಾರ್ಟನ್ನು ಚೆಕ್ ಮಾಡ್ಕೊಳ್ಳಿ. अमृत वेले से लेकर रात तक क्या एक जैसी परसेंटेज ಖುಷಿ की रहती है? ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಒಂದೇ ರೀತಿ ಪರ್ಸೆಂಟೇಜ್ ಖುಷಿ ಇರುತ್ತಾ? ಬಾಬಾ ಹೇಳ್ತಾರೆ, ನೀವು ಒಂದು ದಿನ ತಮ್ಮ ಖುಷಿಯ ಚಾರ್ಟು ಚೆಕ್ ಮಾಡ್ಕೊಳ್ಳಿ. ವಾ ಬದಲ್ತಿ ಹೈ. ಬಾಬಾ ಹೇಳ್ತಾರೆ, ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ತನಕ ಒಂದೇ ರೀತಿ ಪರ್ಸೆಂಟೇಜ್ ಖುಷಿ ಇರುತ್ತಾ ಅಥವಾ ಬದಲಾಗ್ಬಿಡುತ್ತಾ, अंतर ಬಂದ್ಬಿಡುತ್ತಾ परसेंटेजಲ್ಲಿ? ಚೆಕ್ करना तो आता है ना. आजकल देखो साइंस ने भी चेकिंग की मिशनरी बहुत तेज कर दी है. ಚೆಕ್ ಮಾಡೋದು ಬರುತ್ತಲ್ವಾ? ಈ ಸಮಯದಲ್ಲಿ ನೋಡಿ, ವಿಜ್ಞಾನನೂ ಸಹ ಚೆಕಿಂಗ್ ಮಿಷನರಿ ಬಹಳ ತೀವ್ರವಾದದ್ದು, ಶಾರ್ಪ್ ಆಗಿರೋದು ಮಾಡಿದೆ. तो आप भी ಚೆಕ್ करो और ಅವಿನಾಶಿ बनाओ. ತಾವೂ ಸಹ ಚೆಕ್ ಮಾಡಿಕೊಂಡು ಅದನ್ನು ಅವಿನಾಶಿ ಖುಷಿಯನ್ನು ಅವಿನಾಶಿ ಸದಾ ಏಕರಸ ಮಾಡಿಕೊಳ್ಳಿ. सभी बच्चों का बाप दादा ने भी ವರ್ತಮಾನ ಪುರುಷಾರ್ಥ ಚೆಕ್ ಕಿಯ. ಎಲ್ಲ ಮಕ್ಕಳದು ಬಾಪ್ ದಾದಾ ಸಹ ವರ್ತಮಾನದ ಪುರುಷಾರ್ಥ ಚೆಕ್ ಮಾಡಿದ್ರು. पुरुषार्थ सब कर रहे हैं, कोई ಯಥಾಶಕ್ತಿ कोई ಶಕ್ತಿಶಾಲಿ. ಯಾರೂ ಆ ಥರ ಸುಮ್ಮನೆ ಇಲ್ಲ. ಬಾಬನ ಮಕ್ಕಳಾಗಿದ್ದಾರೆ ಅಂದರೆ ಪುರುಷಾರ್ಥ ಎಲ್ಲರೂ ಮಾಡ್ತಾ ಇದ್ದಾರೆ. ಕೆಲವರು ಯಥಾಶಕ್ತಿ, ನಮ್ಮಿಂದ ಇಷ್ಟೇ ಆಗೋದು ಯಥಾಶಕ್ತಿ, ಕೆಲವರು ಶಕ್ತಿಶಾಲಿ. तो आज बाप दादा ने सभी बच्चों के मन की स्थिति को चेक किया, क्योंकि मूल है ही. ಬಾಬಾ ಹೇಳ್ತಾರೆ, ಇಂದು ಬಾಪ್ ದಾದಾ ಎಲ್ಲ ಮಕ್ಕಳ ಮನಸ್ಸಿನ ಸ್ಥಿತಿಯನ್ನು ಚೆಕ್ ಮಾಡಿದ್ರು. ಯಾಕೆ? ಮೂಲ ಹೈ ಮನ್ಮನಾಭವ, ಮೂಲ ಆಗಿದೆ ಮನ್ಮನಾಭವ. ಸೇವಾ ಮೇ ಭಿ ದೇಖೋ तो ಸೇವಾ ಶ್ರೇಷ್ಠ ಸೇವಾ ಹೈ. ಸೇವೆಯಲ್ಲೂ ಸಹ ನೋಡಿ, ಮನಸಾ ಸೇವಾ ಏನಾಗಿದೆ? ಶ್ರೇಷ್ಠ ಸೇವೆ ಆಗಿದೆ. कहते भी हो मन जीत जगत जीत, तो मन की गति को ಚೆಕ್ किया. ಇನ್ನು ಏನು ಹೇಳ್ತೀರಾ? ಮನಸ್ಸನ್ನು ಗೆದ್ದವರು ಜಗತ್ತನ್ನು ಗೆದ್ದವರು. ಅದರಿಂದ ಮನಸ್ಸಿನ ಗತಿಯನ್ನು ಬಾಬಾ ಚೆಕ್ ಮಾಡಿದ್ರು. तो क्या देखा? ಏನು ನೋಡಿದ್ರು? ಮನಸ್ಸಿನ ಗತಿಯನ್ನು ಚೆಕ್ ಮಾಡಿದ್ರು. ಅದರಲ್ಲಿ ಏನು ನೋಡಿದ್ರು? मन के मालिक बन मन को चलाते हो, लेकिन कभी कभी मन आपको चलाता है. ಬಾಬಾ ಹೇಳ್ತಾರೆ, ಮನಸ್ಸಿನ ಮಾಲೀಕರಾಗಿ ಮನಸ್ಸನ್ನು ನಡೆಸ್ತೀರ, ಆದರೆ ಆಗಾಗ್ಗೆ ಮನಸ್ಸು ತಮ್ಮನ್ನು ನಡೆಸುತ್ತೆ. ತನ್ನ ಇಷ್ಟದಂತೆ ಸಂಕಲ್ಪ ಮಾಡುತ್ತೆ, ತನ್ನ ಇಷ್ಟದಂತೆ ಮನ್ಮತದಂತೆ ನಡೆಯುತ್ತೆ. ಅಂದಾಗ ಅದು ನಮ್ಮನ್ನು ನಡೆಸುತ್ತೆ. ಮನ್ ಪರವಶ್ ಭಿ ಕರ್ ದೇತಾ ಹೈ. ಮನಸ್ಸು ಪರವಶನೂ ಮಾಡಿಬಿಡುತ್ತೆ. ಯಾವುದಾದ್ರೂ ಬಲಹೀನತೆಗೆ, ಅವಗುಣಕ್ಕೆ, ವಿಕಾರಕ್ಕೆ ವಶವಾಗುವುದಂತಹ ಪರವಶ ಆತ್ಮನನ್ನಾಗಿ ಸಹ ಮಾಡಿಬಿಡುತ್ತೆ. बाप दादा ने देखा मन से लगन लगाते हैं, लेकिन ಬಾಬಾ ನೋಡಿದ್ರು, ಮನಸ್ಸಿನಿಂದನೇ ಲಗ್ನವನ್ನು ತೊಡಗಿಸ್ತೀರಿ, ಲೇಕಿನ್ मन की ಸ್ಥಿತಿ ಏಕಾಗ್ರ ನಹಿ ಹೋತಿ ಹೈ. ಮನಸ್ಸಿನ ಸ್ಥಿತಿ ಏಕಾಗ್ರವಾಗಿ ಇರೋದಿಲ್ಲ. वर्तमान समय मन की एकाग्रता ಏಕರಸ ಸ್ಥಿತಿ का ಅನುಭವ कराएगी. ವರ್ತಮಾನ ಸಮಯ ಮನಸ್ಸಿನ ಏಕಾಗ್ರತೆ, ಏಕರಸ ಸ್ಥಿತಿಯ ಅನುಭವ ಮಾಡಿಸುತ್ತೆ.
अभी रिजल्ट में देखा कि मन को एकाग्र करने चाहते हो, लेकिन ಈಗ ಬಾಬಾ ರಿಸಲ್ಟು ನೋಡಿದ್ರು ಮನಸ್ಸನ್ನು ಏಕಾಗ್ರ ಮಾಡಲಿಕ್ಕೆ ನೀವು ಬಯಸ್ತೀರಾ, ಆದರೆ बीच बीच में भटक जाता है, ಮಧ್ಯೆ ಮಧ್ಯೆ ಮನಸ್ಸು ಅಲಿಯುತ್ತೆ, ಏಕಾಗ್ರ ಆಗೋದಿಲ್ಲ, ಮನಸ್ಸು ಬುದ್ಧಿ ಒಂದರಲ್ಲಿ ನಿಲ್ಲೋದಿಲ್ಲ, ಅಲಿಯುತ್ತೆ. ಏಕಾಗ್ರತಾ ಕಿ ಶಕ್ತಿ ಅವ್ಯಕ್ತ ಫರಿಸ್ತಾ ಸ್ಥಿತಿ का सहज अनुभव कराएगी. ಏಕಾಗ್ರತೆಯ ಶಕ್ತಿ ಫರಿಸ್ತಾ ಸ್ಥಿತಿದು ಸಹಜವಾಗಿ ಅನುಭವ ಮಾಡಿಸುತ್ತೆ. मन भटकता है, चाहे व्यर्थ बातों में, चाहे व्यर्थ संकल्पों में, चाहे व्यर्थ व्यवहार में. ಮನಸ್ಸು ಅಲಿಯುತ್ತೆ ಯಾವುದರಲ್ಲಿ? ಬಲೆ ವ್ಯರ್ಥ ಮಾತುಗಳಲ್ಲಿ, ವ್ಯರ್ಥ ಸಂಕಲ್ಪಗಳಲ್ಲಿ, व्यर्थ व्यवहारಗಳಲ್ಲಿ. जैसे कोई कोई शरीर से भी एकाग्र होकर बैठने की आदत नहीं होती, कोई की होती है. ಬಾಬಾ ಹೇಳ್ತಾರೆ, ಹೇಗೆ ಕೆಲವರಿಗೆ ಶರೀರದಿಂದಲೂ ಸಹ ಏಕಾಗ್ರವಾಗಿದ್ದು ಕೂರುವಂತಹ ಅಭ್ಯಾಸ ಇರೋದಿಲ್ಲ. 1 ಗಂಟೆ ಏಕಾಗ್ರವಾಗಿ ಕೂರುವ ಅಭ್ಯಾಸನೂ ಇರೋದಿಲ್ಲ, ಶರೀರ ಹಾಗೆ ಹೀಗೆ ಒದ್ದಾಡುತ್ತೆ. ಕೆಲವರಿಗೆ ಆ ಏಕಾಗ್ರವಾಗಿ ಕೂರ್ಲಿಕ್ಕೆ ಆಗತ್ತೆ. तो मन जहाँ चाहो, जैसे चाहो, जितना समय चाहो उतना और ऐसा एकाग्र होना, इसको कहा जाता है. ಮನಸ್ಸು ಎಲ್ಲಿ ಬೇಕೋ, ಹೇಗೆ ಬೇಕೋ, ಎಷ್ಟು ಸಮಯ ಬೇಕೋ ಅಷ್ಟು ಮತ್ತು ಏಕಾಗ್ರವಾಗಿ ಇರಬೇಕು. ಒಂದೇ ಮಾತಿನಲ್ಲಿ ಮನಸ್ಸು ಬುದ್ಧಿ ಏಕಾಗ್ರವಾಗಿ ಇರಬೇಕು. ಇವಾಗ ಪರಂಧಾಮದ ಅನುಭವ ಅಂದರೆ ಪರಂಧಾಮದ ಅನುಭವ, ಮತ್ತು ಬಾಬನ ಅನುಭವ ಅಂದರೆ ಬಾಬನ ಅನುಭವ, ಸ್ವರ್ಗದ ಅನುಭವ ಅಂದರೆ ಸ್ವರ್ಗದ ಅನುಭವ. ಈ ರೀತಿ ಏಕಾಗ್ರವಾಗಿರಬೇಕು. ಎಲ್ಲಿ ಬೇಕೋ, ಹೇಗೆ ಬೇಕೋ, ಯಾವ ಸಮಯ ಬೇಕೋ ಅಷ್ಟು ಮತ್ತು ಅದೇ ರೀತಿ ಏಕಾಗ್ರವಾಗಿರಬೇಕು. ಇಸ್ಕೋ ಕಹಾ ಜಾತಾ ಹೈ. ಇದಕ್ಕೆ ಹೇಳಲಾಗುತ್ತೆ, ಏನು ಹೇಳಲಾಗುತ್ತೆ? ಮನ್ ವಶ ಮೇ ಹೈ, ಮನಸ್ಸು ನಮ್ಮ ವಶದಲ್ಲಿ ಇದೆ. एकाग्रता की शक्ति मालिकपन की शक्ति सहज निर्विघ्न बना देती है. ಏಕಾಗ್ರತೆಯ ಶಕ್ತಿ ನನ್ನ ಮನಸ್ಸಿಗೆ ನಾನು ಮಾಲೀಕನಾಗಿದ್ದೀನಿ, ಮಾಲೀಕತನದ ಶಕ್ತಿ ಸಹಜವಾಗಿ ನಮ್ಮನ್ನು ನಿರ್ವಿಘ್ನರನ್ನಾಗಿ ಮಾಡಿಬಿಡುತ್ತೆ. ಯಾವುದೇ ವಿಘ್ನಗಳು ಅದರಲ್ಲಿ ಬರೋದಿಲ್ಲ. ನಾನು ಯಾವ ಸ್ಥಿತಿಯನ್ನು ಅನುಭವ ಮಾಡಬೇಕು ಅಂತ ಕೂರ್ತೀನಿ, ಅದೇ ಸ್ಥಿತಿಯ ಅನುಭವದಲ್ಲಿ ಇರ್ತೀನಿ, ಅದಕ್ಕೆ ವಿಘ್ನಗಳು ಬರುವುದಿಲ್ಲ. ಯುದ್ಧ ನಹಿ ಕರ್ನಿ ಪಡ್ತಿ, ಯುದ್ಧ ಮಾಡಬೇಕಾಗಿ ಬರೋದಿಲ್ಲ. ಏಕಾಗ್ರತೆಯ ಶಕ್ತಿ, ಮನಸ್ಸಿನ ಮಾಲೀಕತನದ ಶಕ್ತಿ ಸಹಜವಾಗಿ ನಿರ್ವಿಘ್ನರನ್ನಾಗಿ ಮಾಡಿಬಿಡುತ್ತೆ, ಯುದ್ಧ ಮಾಡಬೇಕಾಗಿ ಬರೋದಿಲ್ಲ. ವ್ಯರ್ಥ ಸಂಕಲ್ಪ ಬಂತು ಓಡಿಸೋದು, ಮತ್ತು ಇನ್ನೊಂದು ಸಂಕಲ್ಪ ಬಂತು ಓಡಿಸೋದು, ಈ ರೀತಿ ಯುದ್ಧ ಮಾಡಬೇಕಾಗಿ ಬರೋದಿಲ್ಲ. ಏಕಾಗ್ರತಾ ಕಿ ಶಕ್ತಿ ಸೇ ಸ್ವತಃ, ಏಕಾಗ್ರತೆಯ ಶಕ್ತಿಯಿಂದ ತಾನಾಗಿ ಏಕ್ ಬಾಬ್ ದೂಸರಾ ನಾ ಕೋಯಿ ಏ ಅನುಭೂತಿ ಹೋತಿ ಹೈ. ಒಬ್ಬ ಬಾಬಾ, ನನಗೆ ಬೇರೆ ಯಾರೂ ಇಲ್ಲ, ಆ ಅನುಭೂತಿ ಆಗುತ್ತೆ. ಸ್ವತಃ ಹೋಗಿ ಮೆಹನತ್ ನಹಿ ಕರ್ನಿ ಪಡೇಗಿ, ತಾನಾಗಿ ಅನುಭವ ಆಗುತ್ತೆ. ಏಕಾಗ್ರತೆ ಶಕ್ತಿಯಿಂದ ಅದರಲ್ಲಿ ಪರಿಶ್ರಮ ಪಡಬೇಕಾಗಿ ಬರೋದಿಲ್ಲ. ಏಕಾಗ್ರತಾ ಕಿ ಶಕ್ತಿ ಸೇ ಸ್ವತಃ ही एकरस फरिश्ता स्वरूप की अनुभूति होगी. ಏಕಾಗ್ರತೆಯ ಶಕ್ತಿಯಿಂದ ತಾನಾಗಿ ಏಕರಸ ಪರಿಸ್ಥಾ ಸ್ವರೂಪದ अनुभूति आगते. ब्रह्मा बाप से प्यार है ना, तो ब्रह्मा बाप समान बनना अर्थात
ಬ್ರಹ್ಮ ತಂದೆಯೊಂದಿಗೆ ನಿಮಗೆ ಪ್ರೀತಿ ಇದೆ ಅಲ್ವಾ, ಅಂದಾಗ ಬ್ರಹ್ಮ ತಂದೆ ಸಮಾನರಾಗೋದು ಅರ್ಥಾತ್ ಏನು, ಫರಿಸ್ತಾ ಬನನ, ಫರಿಸ್ತಾ ಆಗುವಂತಹದ್ದು. ಏನಾಗಿದ್ದಾರೆ ಅವರು ಇವಾಗ? ಫರಿಸ್ತಾ ಆಗಿದ್ದಾರೆ. ಸಮಾನರಾಗೋದು ಅಂದರೆ ಫರಿಸ್ತಾ ಆಗುವುದು. ಏಕಾಗ್ರತಾ की शक्ति से स्वतः ही सर्व प्रति स्नेह कल्याण सम्मान की वृत्ति रहती है. ಏಕಾಗ್ರತಾ ಶಕ್ತಿಯಿಂದ ಏನೇನು ಸಾಧಿಸಬಹುದು ಲಾಭ ಅದೆಲ್ಲ ಬಾಬಾ ವಿವರಣೆ ಕೊಡ್ತಾ ಇದ್ದಾರೆ. ಏಕಾಗ್ರತೆಯ ಶಕ್ತಿಯಿಂದ ತಾನಾಗಿ ಸರ್ವರ ಬಗ್ಗೆ ಸ್ನೇಹ, ಕಲ್ಯಾಣ, ಸಮ್ಮಾನದ ವೃತ್ತಿ ಇರುತ್ತೆ. ತರಿಸ್ಕೋಬೇಕಾಗಿಲ್ಲ ನಾವು. ಕ್ಯೋಂಕಿ ಏಕಾಗ್ರತಾ ಅರ್ಥಾತ್, ಏಕಾಗ್ರತೆ ಅರ್ಥಾತ್ ಸ್ವಮಾನ್ ಕಿ ಸ್ಥಿತಿ. ಒಂದು ಸ್ಥಿತಿಯಲ್ಲಿ ಏಕಾಗ್ರವಾಗಿದೆ ಅಂದರೆ ಅದು ಸ್ವಮಾನದ ಸ್ಥಿತಿ. ಫರಿಸ್ತಾ ಸ್ಥಿತಿ ಸ್ವಮಾನ್ ಹೈ. ಫರಿಸ್ತಾ ಸ್ಥಿತಿ ಅದು ಸಹ ಏನಾಗಿದೆ? ಸ್ವಮಾನ ಆಗಿದೆ. जैसे ब्रह्मा बाप को देखा वर्णन भी करते हो, जैसे संपन्नता का समय समीप आता रहा तो क्या देखा? ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ, ವರ್ಣನೆಯೂ ಸಹ ಮಾಡ್ತೀರಿ. ನೋಡದೇ ಇರೋರು ಕೇಳಿದ್ದೀವಿ. ಹೇಗೆ ಸಂಪನ್ನತೆಯ ಸಮಯ ಸಮೀಪ ಬರ್ತಾ ಆಗ ಬ್ರಹ್ಮ ತಂದೆಯನ್ನು ನೋಡಿದ್ರಿ, ಹೇಗಿದ್ರು? ಚಲ್ತಾ ಫಿರ್ತಾ ಫರಿಸ್ತಾ ರೂಪ್, ದೇಹಬಾನ್ ರಹಿತ್. ನಡೆದಾಡ್ತಾ ತಿರುಗಾಡ್ತಾ ಫರಿಸ್ತಾ ರೂಪ, ದೇಹದ ಒಂದು ಸ್ಮೃತಿ, ಈ ಸ್ಥೂಲ ದೇಹದ ಸ್ಮೃತಿ ಅವರಿಗೆ ಇರಲಿಲ್ಲ. ದೇಹಕ್ಕೆ ಫೀಲಿಂಗ್ ಆತೈತಿ, ಅವರಿಗೆ ದೇಹದ ಸ್ಥೂಲ ದೇಹದ ಫೀಲಿಂಗ್ ಬರ್ತಾ ಇತ್ತ. सामने जाते रहे तो देह देखने आती थी या फरिश्ता रूप अनुभव होता था. ಯಾವಾಗ ಮುಂದೆ ಬರ್ತಾ ಇದ್ರು ಮಕ್ಕಳ ಮುಂದೆ, ಆವಾಗ ದೇಹ ಕಾಣಿಸ್ತಾ ಇತ್ತ ಅಥವಾ ಆ ಫರಿಶ್ತಾ ರೂಪ ಅನುಭವ ಆಗ್ತಾ ಇತ್ತ. ಬಾಬನ ಲೈಟ್ ರೂಪ ಕಾಣಿಸ್ತಾ ಇತ್ತು ಅಂತ ಮಕ್ಕಳು ನೋಡಿದ ಮಕ್ಕಳು ಹೇಳ್ತಾರಲ್ವಾ. कर्म करते भी, बातचीत करते भी, डायरेक्शन देते भी, उमंग उत्साह बढ़ाते भी, देह से न्यारा सूक्ष्म प्रकाश रूप की अनुभूति थी. ಮಕ್ಕಳು ಈ ಅನುಭವ ಮಾಡಿದ್ರು. ಅವರು ಕರ್ಮ ಮಾಡ್ತಾ ಇದ್ರು ಸಹ, ಮಕ್ಕಳೊಂದಿಗೆ ಮಾತುಕತೆ ಮಾತಾಡ್ತಿದ್ರೂ ಸಹ, ಡೈರೆಕ್ಷನ್ ಕೊಡ್ತಾ ಇದ್ರೂ ಸಹ, ಮಕ್ಕಳ ಉಮಂಗ ಉತ್ಸಾಹ ಹೆಚ್ಚಿಸ್ತಾ ಇದ್ರೂ ಸಹ ಹೇಗಿರ್ತಾ ಇದ್ರು? ದೇಹದಿಂದ ಭಿನ್ನ ಸೂಕ್ಷ್ಮ ಪ್ರಕಾಶ ರೂಪದ ಅನುಭೂತಿ ಮಕ್ಕಳು ಮಾಡಿದ್ರು. कहते हो ना कि ब्रह्मा बाप बात करते करते ऐसे लगता था वैसे बात कर भी रहा है लेकिन यहाँ नहीं है. ಮಕ್ಕಳು ನೋಡಿದ ಮಕ್ಕಳು ಹೇಳ್ತಿರಲ್ವ, ಬ್ರಹ್ಮ ಬಾಬಾ ಮಾತಾಡ್ತಾ ಇದ್ರೂ ಸಹ ಈ ರೀತಿ ಅನ್ನಿಸ್ತಾ ಇತ್ತು. ಮಾತಾಡ್ತಾ ಇದ್ದಾರೆ, ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ, ಆದರೆ ಅವರು ಇಲ್ಲಿ ಇಲ್ಲ. ದೇಖ್ ರಹಾ ಹೈ ಲೇಕಿನ್ ದೃಷ್ಟಿ ಅಲೌಕಿಕ ಹೈ. ನೋಡ್ತಾ ಇದ್ದಾರೆ, ಆದರೆ ದೃಷ್ಟಿ ಅಲೌಕಿಕ ದೃಷ್ಟಿ ಇದೆ. ಸ್ಥೂಲ ದೃಷ್ಟಿ नहीं है, ಸ್ಥೂಲ ದೃಷ್ಟಿ ಇಲ್ಲ. देह बान से न्यारा दूसरे को भी देह का बान नहीं आए, न्यारा रूप दिखाई दे, इसको कहा जाता है. ಬಾಬಾ ಹೇಳ್ತಾರೆ, ದೇಹದ ಸ್ಮೃತಿಯಿಂದ ಭಿನ್ನರಾಗಿದ್ರು, ಬೇರೆಯವ್ರಿಗೂ ಸಹ ಆ ದೇಹದ ಸ್ಮೃತಿ ಬರಬಾರದು. ಅವರ ನೋಡಿದಾಗ ಬೇರೆಯವ್ರಿಗೂ ಸಹ ದೇಹದ ಸ್ಮೃತಿ ಬರಬಾರ್ದು. ಆ ರೀತಿ ಭಿನ್ನ ರೂಪ ಕಾಣಿಸ್ಬೇಕು. ಇದಕ್ಕೆ ಹೇಳಲಾಗುತ್ತೆ ದೇಹ ಮೇ ರಹತೆ ಫರಿಶ್ತಾ ಸ್ವರೂಪ್.
ದೇಹದಲ್ಲಿ ಇರ್ತಾ ಪರಿಸ್ಥಾ ಸ್ವರೂಪ, ಸ್ಥೂಲ ದೇಹದಿಂದ ಭಿನ್ನ. ಬೇರೆಯವ್ರಿಗೂ ಸಹ ಒಂದು ದೇಹದ ಸ್ಮೃತಿ ಬರಬಾರ್ದು, ಮತ್ತೆ ಭಿನ್ನ ರೂಪ ಕಾಣಿಸ್ಬೇಕು. ಇದಕ್ಕೆ ಹೇಳಲಾಗತ್ತೆ ದೇಹದಲ್ಲಿ ಇರ್ತಾ ಪರಿಸ್ಥಾ ಸ್ವರೂಪ. हर बात में, वृत्ति में, दृष्टि में, कर्म में ನ್ಯಾರಾಪನ್ ಅನುಭವ हो. ಪ್ರತಿಯೊಂದು ಮಾತಿನಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕರ್ಮದಲ್ಲಿ ಭಿನ್ನತನ ಅನುಭವ ಆಗಬೇಕು. ये बोल रहा है लेकिन न्यारा न्यारा, प्यारा प्यारा लगता है. ಇವರು ಮಾತಾಡ್ತಾ ಇದ್ದಾರೆ, ಆದರೆ ಭಿನ್ನರಾಗಿದ್ದಾರೆ, ಆದರೆ ಪ್ರಿಯರೂ ಆಗಿದ್ದಾರೆ. ಭಿನ್ನರಾಗಿದ್ದಾರೆ ಅಂದರೆ ನಮಗೆ ಬಹಳ ದೂರದ ಅನುಭವ ಆಗ್ತಾ ಇದೆ. ಏನೋ ಇವ್ರಿಗೆ ಸ್ವಲ್ಪನೂ ನಮ್ಮೊಂದಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಏನೋ ಭಿನ್ನವಾಗಿ ಇದ್ದಾರೆ. ಆ ರೀತಿ ಅನುಭವ ಆಗ್ತಾ ಇರಲಿಲ್ಲ. ದೂರ ಆಗ್ಬಿಟ್ರು, ದೂರದಲ್ಲಿದ್ದಾರೆ ಅಂತಲೂ ಅನುಭವ ಆಗ್ತಿರ್ಲಿಲ್ಲ. ಆ ಭಿನ್ನತನ ಅನುಭವ ಆಗ್ತಾ ಇತ್ತು, ಆದರೆ ಇಷ್ಟನೂ ಆಗ್ತಾ ಇತ್ತು. ಪ್ರಿಯರು, ಭಿನ್ನರು, ಪ್ರಿಯರು ಎರಡು ಮಾತು ಇತ್ತು. ಆತ್ಮಿಕ ಪ್ಯಾರ, ಆತ್ಮಿಕ ಪ್ರೀತಿ. ऐसे फरिश्तेपन की अनुभूति स्वयं भी करे, औरों को भी कराए. क्योंकि ಈ ರೀತಿ ಫರಿಷ್ಠಾತನದ ಅನುಭೂತಿ ತಾವು ಮಾಡಬೇಕು ಮತ್ತು ಬೇರೆಯವರಿಗೂ ಮಾಡಿಸ್ಬೇಕು. क्योंकि बिना फरिश्ता बने देवता नहीं बन सकते. ಯಾಕೆ ಫರಿಷ್ಠೆ ಆಗಲಿಲ್ಲ ಅಂದರೆ ದೇವತೆ ಆಗಲಿಕ್ಕೂ ಸಾಧ್ಯ ಇಲ್ಲ. ಫರಿಷ್ಠೆ ಆಗದೆ ದೇವತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಫರಿಷ್ಠಾಸೋ ದೇವತಾ, ಮೊದಲು ಫರಿಷ್ಠೆ ಆಗಬೇಕು, ನಂತರ ಫರಿಷ್ಠೆಯಿಂದ ದೇವತೆ. तो नंबर 1 ब्रह्मा की आत्मा ने प्रत्यक्ष साकार रूप में भी फरिश्ता जीवन का अनुभव कराया और फरिश्ता स्वरूप बन गया. ಅದಕ್ಕೆ ಬಾಬಾ ಹೇಳ್ತಾರೆ, ನಂಬರ್ 1 ಬ್ರಹ್ಮ ಆತ್ಮ ಪ್ರತ್ಯಕ್ಷ ಸಾಕಾರ ರೂಪದಲ್ಲೂ ಸಹ ಫರಿಷ್ಠಾ ಜೀವನದ ಅನುಭವ ಮಾಡಿಸಿದ್ರು ಮತ್ತು ಫರಿಷ್ಠಾ ಸ್ವರೂಪ ಆಗ್ಬಿಟ್ರು. उसी फरिश्ते रूप के साथ आप सभी को भी फरिश्तापन परंधाम में चलना है. ಬಾಬಾ ಹೇಳ್ತಾರೆ, ಅದೇ ಫರಿಷ್ಠೆ ರೂಪದ ಜೊತೆಗೆ ನಾವು ಸಹ ಫರಿಷ್ಠೆ ಆಗಿ ಪರಂಧಾಮಕ್ಕೆ ಹೋಗಬೇಕು. ಬ್ರಹ್ಮ ಬಾಬನ ಜೊತೆ ಹೋಗೋದು ಅಂದರೆ ಫರಿಷ್ಠಾ ರೂಪದ ಜೊತೆಗೆ ನಾವೆಲ್ಲರೂ ಸಹ ಫರಿಷ್ಠೆಗಳಾಗಿ ಪರಂಧಾಮಕ್ಕೆ ಹೋಗಬೇಕು. तो इसके लिए ಇದಕ್ಕಾಗಿ मन की ಏಕಾಗ್ರತಾ पर अटेंशन दो. ಮನಸ್ಸಿನ ಏಕಾಗ್ರತೆ ಮೇಲೆ ಗಮನ ಕೊಡಿ. ಆರ್ಡರ್ ಸೆ ಮನ್ ಕೋ ಚಲಾವೋ. ಅದಕ್ಕಾಗಿಯೂ ಏನು ಬೇಕಾಗಿದೆ, ತಮ್ಮ ಆರ್ಡರ್ನಿಂದ ಮನಸ್ಸನ್ನು ನಡೆಸಬೇಕು. करना है तो मन द्वारा कर्म हो, नहीं करना है और मन कहे करो, ये मालिकपन नहीं है. ಮಾಡಬೇಕಾಗಿದೆ, ಮನಸ್ಸಿನ ಮೂಲಕ ಕರ್ಮ ಮಾಡಬೇಕಾಗಿದೆ. ನಹಿ ಕರ್ನಾ ಹೇ ಅವ್ರ ಮನ್ ಕಹೆ ಕರೋ. ಬಾಬಾ ಹೇಳ್ತಾರೆ, ಮಾಡಬಾರ್ದು ಆ ಕೆಲಸ. ಮನಸ್ಸು ಏನು ಹೇಳುತ್ತೆ ಮಾಡು ಅಂತ ಹೇಳುತ್ತೆ. ಅದು ನೋಡಬಾರ್ದು, ಮನಸ್ಸು ಹೇಳುತ್ತೆ ನೋಡು ಅನ್ನುತ್ತೆ. ಕೇಳಬಾರ್ದು, ಮನಸ್ಸು ಹೇಳುತ್ತೆ ಕೇಳು ಅನ್ನುತ್ತೆ ಅಲ್ವಾ. ಮಾತಾಡಬಾರ್ದು, ಮನಸ್ಸು ಹೇಳುತ್ತೆ ಮಾತಾಡು ಅಂತ. ಏ ಮಾಲೀಕಪನ್ नहीं है, ಇದು ಮಾಲೀಕತನ ಅಲ್ಲ. अभी कई बच्चे कहते हैं चाहते नहीं है लेकिन हो गया. ಈಗ ಕೆಲವು ಮಕ್ಕಳು ಏನು ಹೇಳ್ತಾರೆ, ನಾವು ಬಯಸೋದಿಲ್ಲ ಆದರೆ ಆ ರೀತಿ ಆಗ್ಬಿಡುತ್ತೆ. सोचते नहीं है लेकिन हो गया, करना नहीं चाहिए लेकिन हो जाता है. ನಾವು ಆ ಥರ ಯೋಚಿಸೋದಿಲ್ಲ, ಆದರೆ ಆ ಥರ ಆಗೋಗುತ್ತೆ.
ನಾವು ಬಯಸೋದಿಲ್ಲ ಈ ರೀತಿ ಮಾಡಬೇಕು ಅಂತ, ಆದರೆ ನಮ್ಮಿಂದ ಅದು ಆಗೋಗುತ್ತೆ. ಯೇ ಹೈ ಮನ್ ಕೆ ವಶೀಭೂತ ಅವಸ್ಥಾ, ಇದಾಗಿದೆ ಮನಸ್ಸಿನ ವಶೀಭೂತ ಅವಸ್ಥೆ. ಮನಸ್ಸಿಗೆ ಅಲ್ಲಿ ನಾವು ವಶರಾಗಿದ್ದೀವಿ, ಮನಸ್ಸು ನಮಗೆ ಮಾಲೀಕ ಆಗಿದೆ. तो ऐसी अवस्था अच्छी तो नहीं लगती है ना, ಈ ಥರ ಅವಸ್ಥೆ ಇಷ್ಟ ಆಗೋದಿಲ್ಲ ಅನ್ನುವ ನನ್ನ ಮನಸ್ಸು ನನಗೆ ಮಾಲೀಕ ಆಗಿದೆ, ನಾನು ಹೇಳ್ದಂಗೆ ಕೇಳೋದಿಲ್ಲ, ಈ ಅವಸ್ಥೆ ಇಷ್ಟ ಆಗೋದಿಲ್ಲ ಅನ್ನುವ ಫಾಲೋ ಬ್ರಹ್ಮ ಬಾಪ್. ಫಾಲೋ ಮಾಡಬೇಕು ಯಾರನ್ನ? ಬ್ರಹ್ಮ ತಂದೆಯನ್ನು. ಬ್ರಹ್ಮ ಬಾಪ್ ಕೋ ದೇಖಾ, ಸಾಮ್ನೆ ಖಡೆ ಹೋತೆ भी क्या ಅನುಭವ ಹೋತಾ था. ಬ್ರಹ್ಮ ತಂದೆಯನ್ನು ನೋಡಿದ್ರಿ, ಮುಂದೆ ನಿಂತಿದ್ರೂ ಸಹ ಏನು ಅನುಭವ ಆಗ್ತಾ ಇತ್ತು? ಏನು ಅನುಭವ ಆಗ್ತಾ ಇತ್ತು? ಮಕ್ಕಳು ಏನು ಹೇಳಿದ್ದಾರೆ ನೋಡಿದ ಮಕ್ಕಳು, ಫರಿಸ್ತಾ ಕಡಾ ಹೈ, ಫರಿಸ್ತಾ ದೃಷ್ಟಿ ದೇ ರಹಾ ಹೈ. ಫರಿಸ್ತೆ ನನ್ನ ಮುಂದೆ ನಿಂತಿದೆ, ಫರಿಸ್ತೆ ನನಗೆ ದೃಷ್ಟಿ ಕೊಡ್ತಾ ಇದೆ. तो मन के ಏಕಾಗ್ರತಾ ಕಿ ಶಕ್ತಿ ಸಹಜ ಫರಿಸ್ತಾ ಬನಾ ದೇಗಿ ಅಂದಾಗ, ಮನಸ್ಸಿನ ಏಕಾಗ್ರತೆಯ ಶಕ್ತಿ ಸಹಜವಾಗಿ ಫರಿಸ್ತೆಯನ್ನಾಗಿ ಮಾಡಿಬಿಡುತ್ತೆ. ಬ್ರಹ್ಮ ಬಾಪ್ ಭಿ ಬಚ್ಚೋಂ ಕೋ ಯಹಿ ಕಹತೆ ಹೈ. ಬ್ರಹ್ಮ ತಂದೆನೂ ಸಹ ಮಕ್ಕಳಿಗೆ ಇದೇ ಹೇಳ್ತಾರೆ. ಏನು ಹೇಳ್ತಾರೆ? ಸಮಾನ್ ಬನೋ, ನನ್ನ ಸಮಾನರಾಗಿ ಮಕ್ಕಳೇ, ಫರಿಸ್ತೆಗಳಾಗಿ. ಶಿವ ಬಾಬ್ ಕಹತೆ ಹೈ, ಶಿವ ಬಾಬಾ ಏನು ಹೇಳ್ತಾರೆ? ನಿರಾಕಾರಿ ಬನೋ. ಫರಿಸ್ತಾ ಬಾಪ್ ಕಹತೆ ಹೈ, ಫರಿಸ್ತಾ ಬನೋ. ನಿರಾಕಾರಿ ತಂದೆ ಹೇಳ್ತಾರೆ ನಿರಾಕಾರಿ ಆಗಿ, ಬ್ರಹ್ಮ ತಂದೆ ಹೇಳ್ತಾರೆ ಫರಿಸ್ತಾ ಆಗಿ. ತೋ ಕ್ಯಾ ಸಮಜಾ? ಏನು ತಿಳ್ಕೊಂಡ್ರಿ? ಕೇಳ್ತಾ ಇದ್ದಾರೆ ಬಾಬಾ. ರಿಸಲ್ಟ್ ಮೇ ಕ್ಯಾ ದೇಖಾ? ರಿಸಲ್ಟಲ್ಲಿ ಬಾಬಾ ಏನು ನೋಡಿದ್ರು? ಏನು ನೋಡಿದ್ರು ಬಾಬಾ ರಿಸಲ್ಟಲ್ಲಿ? ಮನ್ ಕಿ ಏಕಾಗ್ರತಾ ಕಮ್ ಹೈ, ಮಕ್ಕಳಲ್ಲಿ ಮನಸ್ಸಿನ ಏಕಾಗ್ರತೆ ಕಡಿಮೆ ಇದೆ. ಬೀಚ್ ಬೀಚ್ ಮೇ ಚಕ್ಕರ್ ಬಹುತ್ ಲಗಾತಾ ಹೈ, ಮನ್ ಭಟಕ್ತಾ ಹೈ. ಮಧ್ಯೆ ಮಧ್ಯೆ ಮನಸ್ಸು ಬಹಳ ಸುತ್ತಾಕುತ್ತೆ, ಅಲಿಯುತ್ತೆ. ಜहाँ जाना नहीं चाहिए वहाँ जाता है, तो उसको क्या ಕಹೆಂಗೆ? ಎಲ್ಲಿ ಹೋಗಬಾರ್ದು? ಕಲಿಯುಗದ ಮಾತುಗಳಲ್ಲಿ ಹೋಗಬಾರ್ದು, ವ್ಯರ್ಥ ಮಾತುಗಳಲ್ಲಿ ಹೋಗಬಾರ್ದು ಅಂದರೆ ಅಲ್ಲಿ ಹೋಗುತ್ತೆ. ಅದಕ್ಕೆ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಭಟಕ್ನ ಕಹೆಂಗೆನಾ? ಅಲಿಯೋದು ಅಂತ ಹೇಳಲಾಗುತ್ತಲ್ವ. तो ಏಕಾಗ್ರತಾ ಕಿ ಶಕ್ತಿ ಕೋ ಬಢಾವೋ, ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಮಾಲಿಕ್ಪನ್ ಕೆ ಸ್ಟೇಜ್ ಕಿ ಸೀಟ್ ಪರ್ ಸೆಟ್ ರಹೋ, ನಾನು ಆತ್ಮ ಮನಸ್ಸಿನ ಮಾಲೀಕ ಅಲ್ವಾ, ಮಾಲೀಕತನದ ಸ್ಟೇಜಿನ ಸೀಟಲ್ಲಿ ಸೆಟ್ಟಾಗಿರಿ. ಜಬ್ ಸೆಟ್ ಹೋತೆ ಹೈ ತೋ, ಸೆಟ್ಟಾಗಿದ್ದಾಗ ಅಪ್ಸೆಟ್ ನಹಿ ಹೋತೆ, ಸೆಟ್ ನಹಿ ಹೈ ತೋ ಅಪ್ಸೆಟ್ ಹೋತೆ ಹೈ. ಸೆಟ್ ಆಗಿಲ್ಲ ಒಂದು ಸೀಟಲ್ಲಿ ಅಂದರೆ ಅಪ್ಸೆಟ್ ಆಗ್ತೀರಾ, ಅಪ್ಸೆಟ್ ಆಗ್ತೀರಾ ಅಂದರೆ ಸೀಟಲ್ಲಿ ಸೆಟ್ ಆಗಿಲ್ಲ. तो भिन्न भिन्न ಶ್ರೇಷ್ಠ ಸ್ಥಿತಿಯೋं की सीट पर सेट रहो, ಅದರಿಂದ ಭಿನ್ನ ಭಿನ್ನ ಶ್ರೇಷ್ಠ ಸ್ಥಿತಿಗಳ ಸೀಟಲ್ಲಿ ಸೆಟ್ ಆಗಿರಿ. ಯಾವುದಾದ್ರೂ ಒಂದು ಸ್ವಮಾನದ ಸೀಟಲ್ಲಿ ಮನಸ್ಸು ಸೆಟ್ ಆಗಿರಲಿ, ಏಕಾಗ್ರವಾಗಿರಲಿ. ಇಸ್ಕೋ ಕಹತೆ ಹೈ, ಇದಕ್ಕೆ ಹೇಳ್ತಾರೆ ಏಕಾಗ್ರತಾ ಕಿ ಶಕ್ತಿ, ಏಕಾಗ್ರತೆಯ ಶಕ್ತಿ. ಟೀಕ್ ಹೈ, ಸರಿನಾ? ನಾನು ಹೇಳೋದು ಸರಿನಾ ಅಂತಾರೆ ಬಾಬಾ. ಬ್ರಹ್ಮ ಬಾಪ್ ಸೆ ಪ್ಯಾರ್ ಹೇನಾ, ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಅಲ್ವಾ? ಕಿತನಾ ಪ್ಯಾರ್ ಹೈ, ಎಷ್ಟು ಪ್ರೀತಿ ಇದೆ? ಎಷ್ಟು ಪ್ರೀತಿ ಇದೆ? ಬಹುತ್ ಪ್ಯಾರ್ ಹೈ. ಮಕ್ಕಳೇನು ಹೇಳ್ತೀವಿ? ಬಹಳ ಪ್ರೀತಿ ಇದೆ. तो प्यार का ರೆಸ್ಪಾಂಡ್ ಬಾಪ್ ಕೋ ಕ್ಯಾ ದಿಯಾ, ಪ್ರೀತಿಗೆ ರೆಸ್ಪಾಂಡು ಬಾಬನ್ಗೆ ನೀವೇನು ಕೊಟ್ಟಿದ್ದೀರಾ? ಬಾಪ್ ಕಾ ಪ್ಯಾರ್ ಹೈ
तब तो आपका भी प्यार है ना. ತಂದೆದು ಸಹ ಪ್ರೀತಿ ಇದೆ ಅಂದಾಗ ತಮಗೂ ಪ್ರೀತಿ ಇದೆ ಅಲ್ವಾ. तो ರಿಟರ್ನ್ ಕ್ಯಾ ದಿಯಾ, ರಿಟರ್ನ್ ಏನು ಕೊಟ್ಟಿದ್ದೀರಾ. ಬಾಬಾ ಕೇಳ್ತಾ ಇದ್ದಾರೆ, ರಿಟರ್ನ್ ಏನು ಕೊಟ್ಟಿದ್ದೀರಾ. ಸಮಾನ್ ಬನನ ಯಹಿ ರಿಟರ್ನ್ ಹೈ, ಸಮಾನರಾಗುವಂತಹದ್ದು ಇದೇ ರಿಟರ್ನ್ ಆಗಿದೆ. अच्छा डबल विदेशी भी आए हैं. अच्छा है, डबल विदेशियों से भी मधुबन का ಶೃಂಗಾರ हो जाता है. ಡಬಲ್ ವಿದೇಶಿಯರು ಸಹ ಬಂದಿದ್ದಾರೆ. ಒಳ್ಳೆಯದು, ಡಬಲ್ ವಿದೇಶಿಯರಿಂದಲೂ ಸಹ ಮಧುಬನದ ಶೃಂಗಾರ ಅನ್ನೋದು ಆಗುತ್ತೆ. ಇಂಟರ್ನ್ಯಾಷನಲ್ हो जाता है ना, ಇಂಟರ್ನ್ಯಾಷನಲ್ ಆಗೋಗುತ್ತಲ್ವಾ, ಇಲ್ಲಾಂದ್ರೆ ಬರೀ ನ್ಯಾಷನಲ್. देखो मधुबन में वर्गीकरण की सेवा होती है, उससे आवाज चारों ओर फैलता है. ನೋಡಿ, ಮಧುಬನದಲ್ಲಿ ವಿಂಗ್ಸ್ ಸೇವೆ ನಡೆಯುತ್ತಲ್ವಾ, ಅದರಿಂದ 4 ಕಡೆ ಶಬ್ದ ಏನು ಹರಡುತ್ತೆ. आप देखेंगे जब से ये वर्गीकरण सेवा शुरू की है तो आईपी क्वालिटी में आवाज ज़्यादा फैला है. ಆಗ ಹೇಳ್ತಾರೆ, ತಾವು ನೋಡಿದ್ದೀರಾ, ಯಾವಾಗಿಂದ ಈ ವಿಂಗ್ ಸೇವೆ ಶುರುವಾಯಿತು ಆಗಿಂದ ಏನು ಐಪಿಗಳ ಕ್ವಾಲಿಟಿಯಲ್ಲಿ ಹೆಚ್ಚಾಗಿ ಪ್ರಚಾರ ಆಗಿದೆ, ಹರಡಿದೆ. वीवीआईपी की तो बात छोड़ो, उनको फुर्सत कहाँ है. ಭಾವ ಹೇಳ್ತಾರೆ, VVIP ಅವ್ರ ಮಾತು ಬಿಟ್ಬಿಡಿ, ಅವ್ರಿಗೆ ಸಮಯ ಎಲ್ಲಿದೆ. ಆ ಸಮಯದಲ್ಲಿ ಬಾಬಾ ಹೇಳಿದ್ರು, ಈಗ VVIPಗಳು ಬಂದ್ಬಿಟ್ರಲ್ವಾ, ಎಷ್ಟು ಮಿನಿಸ್ಟರ್ಸು ಬಂದಿದ್ದಾರೆ, ಪ್ರೆಸಿಡೆಂಟು ಬಂದಿದ್ದಾರೆ ಅನ್ನೋ. और बड़े बड़े प्रोग्राम किए हैं, उससे भी आवाज तो फैलता है. ಯಾವುದು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು, ಆವಾಗ ಮೆಗಾ ಪ್ರೋಗ್ರಾಮ್ ಮಾಡಿದ ಸಮಯ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಮಾಡಿದ್ದೀರಿ, ಅದರಿಂದಲೂ ಸಹ ಎಷ್ಟು ಶಬ್ದ ಹರಡಿದೆ, ಪ್ರಚಾರ ಆಗಿದೆ. ಅಭಿ ದೆಹಲಿ और ಕಲ್ಕತ್ತಾ ಕರ್ ರಹೆ ಹೇನಾ, ಇವಾಗ ಡೆಲ್ಲಿ ಮತ್ತು ಕಲ್ಕತ್ತಾನು ಮಾಡ್ತಾ ಇದ್ದೀರಲ್ವಾ. ಅಚ್ಚಾ ಪ್ಲ್ಯಾನ್ ಬನಾ ರಹೆ ಹೇ, ಒಳ್ಳೆ ಪ್ಲ್ಯಾನು ಮಾಡ್ತಾ ಇದ್ದೀರಾ. ಮೆಗಾ ಪ್ರೋಗ್ರಾಮಲ್ಲಿ ಎಷ್ಟು ಜನಕ್ಕೆ ಒಂದೇ ಸಲ ಮೆಸೇಜ್ ಸಿಕ್ತು. ಮೆಹನತ್ ಬಿ ಅಚ್ಚಿ ಕರ್ ರಹಿ ಹೇ, ಒಂದು ಮೆಗಾ ಪ್ರೋಗ್ರಾಮಲ್ಲಿ ಪರಿಶ್ರಮದ ಮಾತು ಕಡಿಮೆ ಇದೆಯಾ. ಬಾಬಾ ಹೇಳ್ತಾರೆ, ಪರಿಶ್ರಮನೂ ಸಹ ಚೆನ್ನಾಗಿ ಪಡ್ತಾ ಇದ್ದೀರಾ. ಬಾಪ್ ದಾದಾಕ್ಕೆ ಪಾಸ್ ಸಮಾಚಾರ ಪಹುಂಚ್ತಾ रहता है. ಮಕ್ಕಳು ಏನೇನು ಮಾಡ್ತಾ ಇದ್ದೀರಾ, ಏನು ಪರಿಶ್ರಮ ಪಡ್ತಾ ಇದ್ದೀರಾ, ಎಲ್ಲ ಬಾಬ್ದಾದನ ಬಳಿ ಸಮಾಚಾರನೂ ತಲುಪ್ತಾ ಇರುತ್ತೆ. ದೆಹಲಿ ಕಾ ಆವಾಜ್ ಫಾರಿನ್ ತಕ್ ಪಹುಂಚನಾ ಚಾಹಿಯೆ, ಡೆಲ್ಲಿದು ಶಬ್ದ ಪ್ರಚಾರ ಫಾರಿನ್ ತನಕ ತಲುಪಬೇಕಾಗಿದೆ. ಮೀಡಿಯಾ ವಾಲೆ ಕ್ಯಾ ಕರ್ತೆ ಹೇ, ಸಿರ್ಫ್ ಭಾರತ ತಕ್, ಮೀಡಿಯಾ ಅವ್ರು ಏನು ಮಾಡ್ತಾರೆ, ಕೇವಲ ಭಾರತದ ತನಕ. ಫಾರಿನ್ ಸೆ ಆವಾಜ್ ಆಯಿ ಕಿ ದಿಲ್ಲಿ ಮೇ ಈ ಪ್ರೋಗ್ರಾಮ್ ಹುವಾ, ಫಾರಿನ್ನಿಂದ ಈ ಶಬ್ದ ಕೇಳಿಸ್ಬೇಕು, ಡೆಲ್ಲಿನಲ್ಲಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ನಡೆಯಿತು. ಕಲ್ಕತ್ತಾ ಮೇ ಈ ಪ್ರೋಗ್ರಾಮ್ ಹುವಾ, ಕಲ್ಕತ್ತಾದಲ್ಲಿ ಇಷ್ಟು ದೊಡ್ಡ ಮೆಗಾ ಪ್ರೋಗ್ರಾಮ್ ನಡೆಯಿತು ಅಂತ ವಿದೇಶದಿಂದ ಏನು ಶಬ್ದ ಹೊರಡಬೇಕು. ये वहाँ का आवाज़ इंडिया में आवे, ಅಲ್ಲಿನ ಒಂದು ಶಬ್ದ ಇಂಡಿಯಾವರೆಗೂ ಬರಬೇಕು. ಅವ್ರು ಹೇಳಬೇಕು ಎಷ್ಟೆಷ್ಟು ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ ಇವರು ಅಂತ. ಇಂಡಿಯಾಕ್ಕೆ ಕುಂಭಕರ್ಣ ತೋ ವಿದೇಶ ಸೇ ಜಾಗನೆ ಹೈನಾ, ಇಂಡಿಯಾದ ಕುಂಭಕರ್ಣರು ಯಾರಿಂದ ಎದ್ದೇಳಬೇಕು, ವಿದೇಶದಿಂದ ಅವರ ವಿದೇಶಿಗಳು ಎಬ್ಬಿಸಬೇಕಾಗಿದೆ ಅಲ್ವಾ. तो विदेश की खबर का महत्व होता है. ವಿದೇಶದ ಸುದ್ದಿದು ಮಹತ್ವ ಇರುತ್ತೆ. ಅವ್ರು ಹೇಳಿದಾಗ ಅಲ್ಲಿಂದ ಬಂದಿದೆ ಈ ಸುದ್ದಿ ಅಂತ ಎಷ್ಟು ಮಹತ್ವ ಇದೆ. ನಡೆದಿದ್ದಿಲ್ಲಿ, ಅಲ್ಲಿಂದ ಸುದ್ದಿ
ಎಲ್ಲ ಪೇಪರಲ್ಲೂ ಹೋಗಿದೆ ಅಂದರೆ ಬಾಬಾ ಹೇಳ್ತಾರೆ ಎಷ್ಟು ಮಹತ್ವದ ಮಾತಿದೆ. प्रोग्राम भारत में हो और समाचार विदेश की अखबारों से पहुँचे तब फैलेगा. ಪ್ರೋಗ್ರಾಮು ಭಾರತದಲ್ಲಿ ನಡೀಬೇಕು, ಸಮಾಚಾರ ವಿದೇಶದ ನ್ಯೂಸ್ ಪೇಪರ್ಗಳ ತನಕ ಹರಡಬೇಕು, ನ್ಯೂಸ್ ಪೇಪರ್ಸಲ್ಲೆಲ್ಲ ಹರಡಬೇಕು. भारत का आवाज़ विदेश में पहुँचे और विदेश का भारत में पहुँचे उसका प्रभाव होता है. ಭಾರತದ ಒಂದು ಶಬ್ದ ವಿದೇಶಕ್ಕೆ ತಲುಪಬೇಕು, ವಿದೇಶದ ಶಬ್ದ ಭಾರತಕ್ಕೆ ತಲುಪಬೇಕು, ಆವಾಗ ಅದರದ್ದು ಪ್ರಭಾವ ಅನ್ನೋದು ಆಗುತ್ತೆ. अच्छा प्रोग्राम जो बना रहे हैं अच्छे बना रहे हैं. ಈ ಮೆಗಾ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ಇದು ಬಹಳ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಬಾಪ್ ದಾದಾ ದೆಹಲಿ ವಾಲೋಂ ಕೋ ಭಿ ಮೊಹಬ್ಬತ್ ಕೆ ಮೆಹನತ್ ಕಿ ಮುಬಾರಕ್ ದೇತೆ ಹೈ. ಬಾಪ್ ದಾದಾ ಡೆಲ್ಲಿ ಮಕ್ಕಳಿಗೂ ಸಹ, ಡೆಲ್ಲಿಯವರಿಗೂ ಸಹ ಆ ಪ್ರೀತಿಯ ಪರಿಶ್ರಮಕ್ಕಾಗಿ ಶುಭಾಶಯಗಳನ್ನು ಕೊಡ್ತಾರೆ. ಕಲ್ಕತ್ತಾ ವಾಲೋಂ ಕೋ ಭಿ ಇನ್ ಅಡ್ವಾನ್ಸ್ ಮುಬಾರಕ್ ಹೈ. ಕಲ್ಕತ್ತಾದವರಿಗೂ ಅವರು ಮಾಡಲಿಕ್ಕೆ ತೊಡಗಿದ್ದಾರಲ್ವ, ಇನ್ ಅಡ್ವಾನ್ಸ್ ಅವರಿಗೆ ಶುಭಾಶಯಗಳು ಹೇಳ್ತಾ ಇದ್ದಾರೆ. ಕ್ಯೋಂಕಿ सहयोग स्नेह और हिम्मत सब तीन बातें मिल जाती है तो आवाज़ बुलंद हो जाता है. ಬಾಬಾ ಹೇಳ್ತಾರೆ, ಯಾಕೆ ಬಾಬಾ ಶುಭಾಶಯಗಳು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬರು ಮಾಡಿದಾಗ ಬೇರೆಯವರಿಗೆ ಸಹಯೋಗ, ಸ್ನೇಹ, ಧೈರ್ಯ ಈ ಮೂರು ಮಾತುಗಳು ತಲುಪುತ್ತೆ, ಸಿಗುತ್ತೆ. ಶಬ್ದ ಏನಾಗುತ್ತೆ, ಮೊಳಗುತ್ತೆ, ಅಲ್ಲಿ ಮಾಡಿದ್ರು. ಅದರಿಂದ ಬಾಬಾ ಹೇಳ್ತಾರೆ, ಅದರಲ್ಲಿ ಏನೇನು ಸಿಗುತ್ತೆ, ಎಲ್ಲರಿಗೂ ಸಹಯೋಗ, ಸ್ನೇಹ, ಧೈರ್ಯ ಮೂರು ಮಾತುಗಳು ಸಿಗುತ್ತಲ್ವ, ನಾವು ಮಾಡಬೇಕು ಅಂತ ಎಲ್ಲರಿಗೂ ಒಂದು ಧೈರ್ಯ ಬರುತ್ತಲ್ಲ, ಅವರು ಮಾಡಿದ್ದಾರೆ ನಾವು ಮಾಡೋಕ್ಕಾಗೋದಿಲ್ಲ. ಅದರಿಂದ ಎಲ್ಲ ಕಡೆಯೂ ಏನು ಮಾಡಿದ್ರು, ಮೆಗಾ ಪ್ರೋಗ್ರಾಮ್ ಮಾಡಿದ್ರಲ್ವ. ಆವಾಜ್ ಫೈಲೇಗಾ ಕ್ಯೂ ನಹಿ ಫೈಲೇಗಾ. ಬಾಬಾ ಹೇಳ್ತಾರೆ, ಶಬ್ದ ಮೊಳಗುತ್ತೆ ಎಲ್ಲ ಕಡೆ, ಯಾಕೆ ಹರಡೋದಿಲ್ಲ. ಎಷ್ಟು ದೊಡ್ಡ ಸೇವೆ, ಇಷ್ಟು ಜನರಿಗೆ ಮೆಸೇಜು ಸಿಕ್ಕಿದೆ ಅಂದರೆ ಯಾಕೆ ಹರಡೋದಿಲ್ಲ. ಅಭಿ ಮೀಡಿಯಾ ವಾಲೆ ಕಮಾಲ್ ಕರ್ನಾ, सभी ने टीवी में देखा, ये टीवी में आया, सिर्फ ये नहीं. ಎಲ್ಲ ಮೀಡಿಯಾದವರು ಈ ಚಮತ್ಕಾರ ಮಾಡಬೇಕಾಗಿದೆ, ಆ ಥರ ಎಲ್ಲ ಕಡೆ ಈ ಶಬ್ದ ಹರಡಬೇಕಾಗಿದೆ. ಟಿವಿಯಲ್ಲಿ ನೋಡಿದ್ವಿ, ಟಿವಿಯಲ್ಲಿ ಬಂತು, ಕೇವಲ ಇದಲ್ಲ, ಮೀಡಿಯಾದವರು ಆ ರೀತಿ ಎಲ್ಲ ಕಡೆ ಹರಡಿಸ್ಬೇಕು. वो तो भारत में आ रहा है, अभी और ವಿದೇಶ ತಕ್ ಪಹುಂಚೆ. ಇವಾಗ ಮೀಡಿಯಾದ ಮೂಲಕ ಭಾರತದಲ್ಲಿ ಎಲ್ಲ ಪ್ರಚಾರ ಆಗ್ತಾ ಇದೆ, ಭಾರತದಲ್ಲಿ ಬರ್ತಾ ಇದೆ, ಈಗ ಇನ್ನೂ ವಿದೇಶಗಳ ತನಕ ತಲುಪಬೇಕಾಗಿದೆ. अभी देखेंगे ये साल आवाज़ फैलने का कितना हिम्मत और जोर शोर से मनाते हो. ಬಾಬಾ ಹೇಳ್ತಾರೆ, ಈಗ ನೋಡ್ತೀವಿ ಈ ವರ್ಷ ಈ ಶಬ್ದ ಹರಡಲಿಕ್ಕಾಗಿ ಎಷ್ಟು ಧೈರ್ಯ, ಎಷ್ಟು ಮತ್ತು ಫೋರ್ಸಿನಿಂದ ನೀವು ಆಚರಣೆ ಮಾಡ್ತೀರಾ, ಎಷ್ಟು ಧೈರ್ಯದಿಂದ ಮತ್ತು ಎಷ್ಟು ಫೋರ್ಸಿನಿಂದ ಆಚರಣೆ ಮಾಡ್ತೀರಾ. ಬಾಪ್ ದಾದಾ ಕೋ ಸಮಾಚಾರ ಮಿಲಾ कि डबल फॉरेनर्स को बहुत उमंग है ना. ಬಾಪ್ ದಾದನಿಗೆ ಸಮಾಚಾರ ಸಿಕ್ತು, ಡಬಲ್ ಫಾರಿನರ್ಸ್ಗೆ ಬಹಳ ಉಮಂಗ, ಉತ್ಸಾಹ ಇದೆ ಅಲ್ವಾ. ಫಾರಿನ್ ಮಕ್ಕಳನ್ನು ನೋಡಿ ಕೇಳ್ತಾ ಇದ್ದಾರೆ, ಇದೆ ಅಲ್ವಾ. अच्छा है एक देखो देख और उमंग आता है जो ಓಟೋ ಓ ಬ್ರಹ್ಮ ಸಮಾನ್. ಬಾಬಾ ಹೇಳ್ತಾರೆ, ಒಬ್ರು ಮಾಡಿದ್ದು ನೋಡಿ ಇನ್ನೊಬ್ಬರಿಗೆ ಏನಾಗುತ್ತೆ, ಉಮಂಗ, ಉತ್ಸಾಹ, ಧೈರ್ಯ ಎಲ್ಲ ಬರುತ್ತಲ್ವಾ. ಅದಕ್ಕೆ ಬಾಬಾ ಹೇಳಿದ್ರು,
ಸ್ನೇಹ, ಸಂಯೋಗ, ಧೈರ್ಯ 3 ಸಿಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಮಾಡ್ತಾರೆ ಅವರು ಏನಾಗ್ತಾರೆ? ಅರ್ಜುನ ಅಲ್ವಾ, ಬ್ರಹ್ಮ ಸಮಾನ ಆಗ್ಬಿಡ್ತಾರೆ. अच्छा है तो दादी को भी संकल्प आता है, बिजी करने का तरीका अच्छा आता है ಅಂದಾಗ ದಾದಿಗೂ ಸಂಕಲ್ಪ ಬರುತ್ತೆ. ಈ ಥರ ಮೆಗಾ ಪ್ರೋಗ್ರಾಮ್ಗಳು ಮಾಡಿಸ್ಬೇಕು ಅಂತ ದಾದಿಗೆ ಸಂಕಲ್ಪ ಬಂದಿದ್ದ ಮೊದಲು ಸಂಕಲ್ಪ ಅಲ್ವಾ. ಅದರಿಂದ ಬಾಬಾ ಹೇಳ್ತಾರೆ, ಮಕ್ಕಳನ್ನು ಬ್ಯುಸಿಯಾಗಿಡ್ಲಿಕ್ಕಾಗಿ ಈ ವಿಧಾನ ಒಳ್ಳೆಯದಿದೆ ಅಲ್ವಾ. ದಾದಿಗೂ ಈ ರೀತಿ ಸಂಕಲ್ಪಗಳು ಬರುತ್ತೆ, ಮಕ್ಕಳನ್ನು ಬ್ಯುಸಿಯಾಗಿಡಬೇಕು. ಅಚ್ಚಾ ಹೈ ನಿಮಿತ್ತೈನಾ, ಯಾಕೆ ದಾದಿಗೆ ಸಂಕಲ್ಪ ಬರುತ್ತೆ? ಅವರು ನಿಮಿತ್ತರಾಗಿದ್ದಾರಲ್ವಾ ಎಲ್ಲರಿಂದ ಮಾಡಿಸ್ಲಿಕ್ಕಾಗಿ. ಅಚ್ಚಾ ಸಭಿ ಉಡ್ತಿ ಕಲಾ ವಾಲೆ ಹೋ, ಉಡ್ತಿ ಕಲಾ ಫಾಸ್ಟ್ ಕಲಾ ಹೈ. ಬಾಬಾ ಹೇಳ್ತಾರೆ, ಎಲ್ಲರೂ ಹಾರುವ ಕಲೆಯವರು ಆಗಿದ್ದೀರಿ. ಹಾರುವ ಕಲೆ ಫಾಸ್ಟ್ ಕಲೆ ಆಗಿದೆ. ಚಲ್ತಿ ಕಲಾ ಚಡ್ತಿ ಕಲಾ ಈ ಫಾಸ್ಟ್ ಕಲಾ ನಹಿ ಹೈ. ನಡೆಯುವ ಕಲೆ ಮತ್ತು ಏರುವ ಕಲೆ ಇದು ಫಾಸ್ಟ್ ಕಲೆ ಅಲ್ಲ. ಉಡ್ತಿ ಕಲಾ ಫಾಸ್ಟ್ ಭಿ ಹೈ ಔರ್ ಫಸ್ಟ್ ಲಾನೆ ವಾಲೆ ಭಿ ಹೈ. ಹಾರುವ ಕಲೆ ಫಾಸ್ಟಾಗಿಯೂ ಇದೆ, ಫಸ್ಟಲ್ಲಿ ತರುವಂತಹ ಕಲೆನೂ ಆಗಿದೆ. ಅಚ್ಚಾ ಮಾತಾಯೇ ಕ್ಯಾ ಕರೇಗಿ, ಮಾತೆಯರೇನು ಮಾಡ್ತೀರಾ? ಬಾಬಾ ಮಾತೆಯರನ್ನು ನೋಡಿ ಕೇಳ್ತಾ ಇದ್ದಾರೆ, ಮಾತೆಯರೇನು ಮಾಡ್ತೀರಾ? ಮಾತಾಯೇ ಅಪ್ನೆ ಹಮ್ ಜಿನ್ಸ್ಕೋ ಜಗಾವು. ಮಾತೆಯರು ತಮ್ಮ ಜೊತೆಗಾರರನ್ನು, ಮಾತೆಯರನ್ನು ಎಬ್ಬಿಸಬೇಕು. ಕಮ್ ಸೆ ಕಮ್ ಮಾತಾಯೇ ಕೋಯಿ ಉಲ್ಹನಾ ದೇನೆ ವಾಲಿ ನಹಿ ರಹ ಜಾಯಿ. ಕೊನೆಯ ಪಕ್ಷ ಮಾತೆಯರು ಆಕ್ಷೇಪಣೆ ಮಾಡಬಾರ್ದು ನಿಮ್ಮನ್ನು. ನೀವು ಮಾಡ್ತಾ ಇದ್ರಿ, ನಿಮಗೆ ಗೊತ್ತಿತ್ತು, ನಮಗೆ ತಿಳಿಸ್ಲಿಲ್ಲ ಅಂತ ಆ ಥರ ಮಾತೆಯರಿಂದ ಆಕ್ಷೇಪಣೆ ಉಳ್ಕೊಳ್ಬಾರ್ದು. ಯಾವ ಮಾತೇನೂ ನಮಗೆ ಆಕ್ಷೇಪಣೆ ಮಾಡಬಾರ್ದು. ಆ ರೀತಿ ಮಾತೆಯರು ತಮ್ಮ ಜೊತೆಗಾರರನ್ನು, ಮಾತೆಯರನ್ನು ಎಬ್ಬಿಸಿ. ಮಾತಾವೋಂಕಿ ಸಂಖ್ಯಾ ಜ್ಯಾದಾ ಹೋತಿ ಹೈ. ಯಾವಾಗಲೂ ಮಾತೆಯರ ಸಂಖ್ಯೆ ಹೆಚ್ಚಾಗಿರುತ್ತೆ. ಬಾಪ್ ದಾದಾ ಕೋ ಖುಷಿ ಹೋತಿ ಹೈ और इस ग्रुप में सभी की संख्या अच्छी आई है. ಬಾಪ್ ದಾದಾನಿಗೂ ಖುಷಿ ಆಗುತ್ತೆ, ಈ ಗ್ರೂಪಲ್ಲಿ ಎಲ್ಲರ ಸಂಖ್ಯೆ ಚೆನ್ನಾಗಿ ಬಂದಿದೆ. ಕುಮಾರೋಂಕಿ ಸಂಖ್ಯಾ ಭಿ ಅಚ್ಚಿ ಆಯಿ ಹೈ. ಕುಮಾರರ ಸಂಖ್ಯೆನೂ ಚೆನ್ನಾಗಿ ಇದೆ. ದೇಖೋ ಕುಮಾರ್ ಅಪ್ನೆ ಹಮ್ಜಿನ್ಸ್ಕೋ ಜಗಾವೋ. ಕುಮಾರರಿಗೆ ಹೇಳ್ತಾ ಇದ್ದಾರೆ ಬಾಬಾ, ಕುಮಾರರೇನು ಮಾಡಬೇಕು? ತಮ್ಮ ಜೊತೆಗಾರರನ್ನು, ಅನ್ಯ ಕುಮಾರರನ್ನು ಎಬ್ಬಿಸಬೇಕು. ಅಚ್ಚಾ ಹೈ ಕುಮಾರ್ ಏ ಕಮಾಲ್ ದಿಖಾವೆ. ಕುಮಾರರು ಈ ಚಮತ್ಕಾರ ತೋರಿಸಿದ್ದಾರೆ. ಯಾವ ಚಮತ್ಕಾರ ತೋರಿಸ್ಬೇಕು? ಸ್ವಪ್ನ ಮಾತ್ರ ಪವಿತ್ರತಾ ಮೇ ಪರಿಪಕ್ವ ಹೈ. ನಾವು ಸ್ವಪ್ನ ಮಾತ್ರದಲ್ಲೂ ಪವಿತ್ರತೆಯಲ್ಲಿ ಇದ್ದೇವೆ. ಸ್ವಪ್ನದಲ್ಲೂ ಅಪವಿತ್ರ ಸ್ವಪ್ನಗಳು ಬರೋದಿಲ್ಲ. बाप दादा विश्व में चैलेंज करके बताए कि ಬಾಪ್ ದಾದಾ ವಿಶ್ವದಲ್ಲಿ ಚಾಲೆಂಜ್ ಮಾಡಿ ನಾನು ತಿಳಿಸ್ಬೇಕು ಅಂತಾರೆ. ಯಾವ ಮಾತು? ಬ್ರಹ್ಮ ಕುಮಾರ್ ಯೂತ್ ಕುಮಾರ್ ಡಬಲ್ ಕುಮಾರ್ ಏನಾ? ಬ್ರಹ್ಮ ಕುಮಾರರು ಯೂತ್ ಕುಮಾರರು ಡಬಲ್ ಕುಮಾರರು ಆಗಿದ್ದೀರಲ್ವಾ. ಬ್ರಹ್ಮ ಕುಮಾರ್ ಭಿ ಹೋ और ಶರೀರ ಮೇ ಭಿ ಕುಮಾರ್ ಹೋ. ಬ್ರಹ್ಮ ಕುಮಾರರು ಆಗಿದ್ದೀರಿ ಮತ್ತು ಪವಿತ್ರ ಕುಮಾರರು, ಶರೀರದಲ್ಲೂ ಸಹ ಕುಮಾರರಾಗಿದ್ದೀರಿ. ತೋ ಪವಿತ್ರತಾ ಕಿ ಪರಿಭಾಷಾ ಪ್ರಾಕ್ಟಿಕಲ್ ಮೇ ಹೋ. ಪವಿತ್ರತೆಯ ಪರಿಭಾಷೆ ಅರ್ಥ ಏನಿದೆ ಅದು ನಿಮ್ಮಲ್ಲಿ ಪ್ರಾಕ್ಟಿಕಲಲ್ಲಿ ಇರಬೇಕಾಗಿದೆ. ಯಾವುದು ಪರಿಭಾಷೆ? ಯಾವುದು ಹೇಳಿದ್ರು? ಸ್ವಪ್ನ ಮಾತ್ರ ಪವಿತ್ರತೆಯಲ್ಲಿ ಪರಿಪಕ್ವ ಆಗಿದ್ದೇವೆ. तो ऑर्डर करें, आपको चेक करें पवित्रता के लिए.
ಬಾಬಾ ಹೇಳ್ತಾರೆ, ಆರ್ಡರ್ ಮಾಡಲಿಯಾ? ತಮ್ಮ ಪವಿತ್ರತೆಯನ್ನು ಚೆಕ್ ಮಾಡಲಿಕ್ಕಾಗಿ ಆರ್ಡರ್ ಮಾಡಲಿಯಾ? ಖರೆ ಆರ್ಡರ್ ಇಸ್ಮೆ ಆಪ್ ನಹಿ ಉಠಾ ರಹೆ ಹೋ. ಬಾಬಾ ಹೇಳ್ತಿದ್ದಾರೆ, ಇದರಲ್ಲಿ ಕುಮಾರರು ಕೈ ಎತ್ತಾ ಇಲ್ಲ. ಮಷೀನೇ ಹೋತಿ ಹೈ ಚೆಕ್ ಕರ್ನೆಕಿ. ಇವಾಗೆಲ್ಲ ಮಿಷಿನ್ಗಳು ಬಂದಿದೆ ಅಲ್ಲ, ಎಲ್ಲ ಚೆಕ್ ಮಾಡಲಿಕ್ಕಾಗಿ. ದಾದಿದು ಮೆಡಿಟೇಷನ್ದು ಮೈಂಡು ಚೆಕ್ ಮಾಡಿದ್ರಲ್ವ, ಆ ಥರ ಮಿಷಿನ್ಗಳು ಬಂದಿದೆ ಅಲ್ವಾ. ಸ್ವಪ್ನ ತಕ್ಕ ಬಿ ಅಪವಿತ್ರತಾ ಹಿಮ್ಮತ್ ನಹಿ ರಖೆ. ಸ್ವಪ್ನದ ತನಕ ಅಪವಿತ್ರತೆ ಧೈರ್ಯ ಇಡಬಾರ್ದು, ಕುಮಾರರ ಹತ್ರ ಬರಲಿಕ್ಕೆ ಧೈರ್ಯ ಇಡಬಾರ್ದು. ಕುಮಾರಿಯೋಂಕೋ ಬಿ ಐಸೆ ಬನನ. ಕುಮಾರಿ ಅರ್ಥಾತ್ ಕುಮಾರಿಯರಿಗೂ ಸಹ ಈ ರೀತಿ ಆಗಬೇಕು. ಕುಮಾರಿ ಅರ್ಥಾತ್ ಪೂಜ್ಯ ಪವಿತ್ರ ಕುಮಾರಿ. ಅಲ್ಲಿ ಡಬಲ್ ಕುಮಾರ್ ಹೇಳಿದ್ರು, ಬ್ರಹ್ಮ ಕುಮಾರು ಪವಿತ್ರ ಕುಮಾರ್ ಅಂತ. ಇಲ್ಲಿ ಕುಮಾರಿ अर्थात पूज्य पवित्र कुमारी. कुमार और कुमारियाँ ये बाप दादा को ಪ್ರಾಮಿಸ್ ಕರೆ. ಕುಮಾರರು ಕುಮಾರಿಯರು ಬಾಪ್ ದಾದನಿಗೆ ಪ್ರಾಮಿಸ್ ಮಾಡಬೇಕು. ಏನು ಪ್ರಾಮಿಸ್ ಮಾಡಬೇಕು ಅಂತಾರೆ ಬಾಬಾ? ಹಮ್ ಸಭಿ ಇತನೆ ಪವಿತ್ರ ಹೈ, ನಾವೆಲ್ಲರೂ ಇಷ್ಟು ಪವಿತ್ರವಾಗಿದ್ದೀವಿ. जो स्वप्न में भी संकल्प नहीं आ सकता. ಸ್ವಪ್ನದಲ್ಲೂ ಆ ವಿಕಾರದ ಸಂಕಲ್ಪಗಳು ನಮಗೆ ಬರೋದಿಲ್ಲ. ತಬ್ ಕುಮಾರ್ ಅವ್ರ ಕುಮಾರಿಯೋಂ ಕಿ ಪವಿತ್ರತಾ ಸೆರೆಮನಿ ಮನಾಯೆಂಗೆ. ಬಾಬಾ ಹೇಳ್ತಾರೆ, ಆಗ ನೀವು ಪ್ರಾಮಿಸ್ ಮಾಡಬೇಕು, ಆವಾಗ ಕುಮಾರರದು ಕುಮಾರಿಯರದು ಪವಿತ್ರತೆಯ ಸೆರೆಮನಿ ಆಚರಣೆ ಮಾಡ್ತೀನಿ ಅಂತಾರೆ ಬಾಬಾ. ಅಭಿ ತೋಡಾ ತೋಡಾ ಹೇ, ಬಾಪ್ ದಾದಾಕೋ ಪತಾ ಹೇ. ಈಗ ಆ ಪವಿತ್ರತೆ ಮಾತು ಸ್ವಲ್ಪ ಸ್ವಲ್ಪ ಅಂಶ ರೂಪದಲ್ಲಿ ಸ್ವಲ್ಪ ಸ್ವಲ್ಪ ಇದೆ. ಬಾಪ್ ದಾದನಿಗೂ ಅದು ಗೊತ್ತಿದೆ. अपवित्रता की अविद्या हो क्योंकि नया जन्म लिया ना. ಅಪವಿತ್ರತೆದು ಅವಿದ್ಯೆ ಆಗಬೇಕು, ಯಾಕೆ ಹೊಸ ಜನ್ಮ ಪಡೆದಿದ್ದೀರಲ್ವಾ. अपवित्रता आपके पास्ट जन्म की बात है. ಅಪವಿತ್ರತೆ ತಮ್ಮದು ಹಿಂದಿನ ಜನ್ಮದ ಮಾತಾಗಿದೆ. ಮರ್ಜಿವಾ ಜನ್ಮ, ಜನ್ಮ ಹಿ ಬ್ರಹ್ಮ ಮುಖ ಸೆ ಪವಿತ್ರ ಜನ್ಮ ಹೈ. ಮರ್ಜಿವಾ ಜನ್ಮ, ಜನ್ಮನೇ ಬ್ರಹ್ಮ ಮುಖದಿಂದ ಪವಿತ್ರ ಜನ್ಮ ಆಗಿದೆ. तो पवित्र जन्म की मर्यादा बहुत आवश्यक है. ಅದರಿಂದ ಜನ್ಮನೇ ಪವಿತ್ರ ಜನ್ಮ. ಜನ್ಮದ ಯಾವುದು ಪವಿತ್ರತೆ ಇದೆ, ಆ ಮರ್ಯಾದೆ ಬಹಳವೂ ಅವಶ್ಯಕವಾಗಿ ಬೇಕಾಗಿದೆ. ಕುಮಾರ್ ಕುಮಾರಿಯೋಂಕೋ ಈ झंडा लहराना चाहिए. ಕುಮಾರ ಕುಮಾರಿಯರು ಈ ಬಾವುಟ ಹಾರಿಸಬೇಕಾಗಿದೆ. ಪವಿತ್ರ ಹೈ, ಪವಿತ್ರ ಸಂಸ್ಕಾರ ವಿಶ್ವ ಮೇ ಫೈಲಾಯೆಂಗೆ. ಯಾವ ಜಂಡ ಹಾರಿಸಬೇಕಾಗಿದೆ? ನಾವು ಪವಿತ್ರವಾಗಿದ್ದೇವೆ, ಪವಿತ್ರದ ಸಂಸ್ಕಾರ ಇಡೀ ವಿಶ್ವದಲ್ಲಿ ಹರಡಿಸ್ತೇವೆ. ಈ ನಾರಾನಗೆ ಈ ಶಬ್ದ ಕಾಳೆ ಮೊಳಗಬೇಕು ಅಂತಾರೆ. ಸಬ್ಬು ಕುಮಾರಿಯೋನೆ ಸುನಾ ಕುಮಾರಿಯೋನೆ. ಬಾಬಾ ಹೇಳ್ತಾ ಇದ್ದಾರೆ, ಕೇಳಿದ್ರ ಕುಮಾರಿಯರೇ? ದೇಖೋ ಕುಮಾರಿಯ ಕಿತನಿ ಹೈ. ಆ ಗ್ರೂಪಲ್ಲಿ ಮಾತೆಯರು ಹೆಚ್ಚಾಗಿ ಬಂದಿದ್ದಾರೆ, ಕುಮಾರರು ಹೆಚ್ಚಾಗಿ ಬಂದಿದ್ದಾರೆ, ಕುಮಾರಿಯರು ಹೆಚ್ಚಾಗಿ ಬಂದಿದ್ದಾರೆ. ಅದರಿಂದ ಎಲ್ಲರಿಗೂ ಬಾಬಾ ಖಾಸಾಗಿ ಹೇಳ್ತಾ ಇದ್ದಾರೆ. ಅಭಿ ದೇಖೆಂಗೆ ಕುಮಾರಿಯ ಯೇ ಆವಾಜ್ ಫೈಲಾತಿ ಹೈ ಯಾ ಕುಮಾರ್. ಇವಾಗ ನೋಡ್ತೀನಿ, ಕುಮಾರಿಯರು ಈ ಶಬ್ದನ ಹೆಚ್ಚಾಗಿ ಹರಡಿಸ್ತೀರಾ ಅಥವಾ ಕುಮಾರರು ಹರಡಿಸ್ತೀರಾ? ಯಾವುದು? ಪವಿತ್ರವಾಗಿದ್ದೇವೆ, ಪವಿತ್ರ ಸಂಸ್ಕಾರ ವಿಶ್ವದಲ್ಲಿ ಹರಡಿಸ್ತೇವೆ. अपवित्रता का नाम निशान नहीं, ಬ್ರಾಹ್ಮಣ ಜೀವನ್ ಮಾನ ಯೇ ಹೈ. ಅಪವಿತ್ರತೆಯದು ಹೆಸರು ಗುರುತು ಇಲ್ಲ. ಬ್ರಾಹ್ಮಣ ಜೀವನ ಅಂದ್ರೇನೆ ಏನಾಗಿದೆ? ಇದಾಗಿದೆ. ಅಪವಿತ್ರತೆಯ ಹೆಸರು ಗುರುತು ಇಲ್ಲ. ಮಾತಾವೋ ಮೇ ಬಿ ಮೋಹ ಹೈ ತೋ ಅಪವಿತ್ರತಾ. ಬಾಬಾ ಹೇಳ್ತಾರೆ, ಮಾತೆಯರಲ್ಲೂ ಸ್ವಲ್ಪ ಸಂಬಂಧಗಳ ಮೋಹ ಇದೆ ಅಂದರೆ
ಅದು ಸಹ ಅಪವಿತ್ರತೆ. ಮಾತಾಯೇ ಬಿ ಬ್ರಾಹ್ಮಣೇನ, ಮಾತೆಯರು ಬ್ರಾಹ್ಮಣರಲ್ವಾ. तो ना माताओं में, ना कुमारियों में, ना कुमारों में, ना ಅದರ್ ಕುಮಾರ್ ಕುಮಾರಿಯೋ में ಅಂದಾಗ ಮಾತೆಯರಲ್ಲಿ, ಕುಮಾರಿಯರಲ್ಲಿ, ಕುಮಾರರಲ್ಲಿ, ಅದರ್ ಕುಮಾರ ಕುಮಾರಿಯರಲ್ಲಿ ಯಾರಲ್ಲೂ ಸಹ ಏನು ಈ ಅಪವಿತ್ರತೆ ಅನ್ನೋದು ಇರಬಾರ್ದು. ಬ್ರಾಹ್ಮಣ್ ಮಾನಾ ಹಿ ಹೈ ಪವಿತ್ರ ಆತ್ಮ. ಬ್ರಾಹ್ಮಣರು ಅಂದ್ರೇನೆ ಯಾರು? पवित्र आत्मा। अपवित्रता का अगर कोई कार्य होता भी है तो ಅಪವಿತ್ರತೆಯದು ಒಂದು ವೇಳೆ ಯಾವುದಾದ್ರೂ ಕಾರ್ಯ ನಿಮ್ಮಿಂದ ಆಯಿತು ಅಂದಾಗ ಈ ಬಡ ಪಾಪ ಹೈ, ಇದು ದೊಡ್ಡ ಪಾಪ ಆಗಿದೆ. ಇಸ್ ಪಾಪ್ ಕಿ ಸಜಾ ಬಹುತ್ ಕಡಿ ಹೈ, ಈ ಪಾಪದ ಶಿಕ್ಷೆ ಬಹಳವೂ ಕಠಿಣವಾಗಿದೆ. ಐಸೆ ನಹಿ ಸಮಜ್ನಾ, ಯೇ ತೋ ಚಲ್ತಾ ಹಿ ಹೈ, ಈ ಥರ ತಿಳ್ಕೊಳ್ಬೇಡಿ, ಇದೆಲ್ಲ ಏನು ಚಿಕ್ಕ ಪುಟ್ಟದು ನಡೀತಾನೆ ಇರುತ್ತೆ. ಥೋಡಾ ಬಹುತ್ ಚಲೇಗಾ ಹಿ ನಹಿ ಚಲೇಗಾ ಹಿ, ಸ್ವಲ್ಪ ಅಲ್ಪ ಸ್ವಲ್ಪ ನಡೆಯುತ್ತೆ. ಬಾಬಾ ಏನು ಹೇಳ್ತಾರೆ? ನಹಿ, ನಡಿಬಾರ್ದು. ಈ ಫಸ್ಟ್ ಸಬ್ಜೆಕ್ಟ್ ಹೈ, ಪವಿತ್ರತೆ ಫಸ್ಟ್ ಸಬ್ಜೆಕ್ಟ್ ಆಗಿದೆ. ನವೀನತಾ ಹಿ ಪವಿತ್ರತಾ ಕಿ ಹೈ, ನಮ್ಮದು ನವೀನತೆನೇ ಏನು? ಪವಿತ್ರತೆ ಇದಲ್ವಾ, ಬೇರೆ ಎಲ್ಲೂ ಇಲ್ಲ ಅಲ್ವಾ ಪವಿತ್ರತೆ ಮಾತು. ಬ್ರಹ್ಮ ಬಾಪ್ನೆ ಅಗರ್ ಗಾಲಿಯ ಖಾಯಿ ತೋ, ಬ್ರಹ್ಮ ಬಾಬಾ ಬೈಸ್ಕೊಂಡಿದ್ದು ಯಾತಕ್ಕೆ? ಪವಿತ್ರತಾಕ್ಕೆ ಕಾರಣ, ಪವಿತ್ರತೆಯ ಕಾರಣ. ನೀನು ಹೇಗೆ ಹೇಳ್ತೀಯ ಗೃಹಸ್ಥದಲ್ಲಿರೋರಿಗೆ ಪವಿತ್ರರಾಗಿ ಅಂತ ಎಷ್ಟು ದಂಗೆ ಎದ್ರು, ಗಲಾಟೆ ಮಾಡಿದ್ರು. ಹೋಗಯ್ಯ ಐಸೆ ಚೂಟೆಂಗೆ ನಹಿ, ನಡೆದೋಯ್ತು. ಬಾಬಾ ಹೇಳ್ತಾರೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಶಿಕ್ಷೆ ಪಡಿಬೇಕಾಗತ್ತೆ. ಅಲ್ಬೇಲೆ ನಹಿ ಬನೋ ಇಸ್ಮೆ, ಇದರಲ್ಲಿ ಹುಡುಗಾಟಿಕೆಯಲ್ಲಿ ಬರಬೇಡಿ. कोई भी ब्राह्मण चाहे सरेंडर है, चाहे सेवादारी है, चाहे प्रवृत्ति वाला है, इस बात में धर्मराज भी नहीं छोड़ेगा. ಬರೇ ಬಾಬಾ ಹೇಳ್ತಾರೆ, ಯಾರೇ ಬ್ರಾಹ್ಮಣರು ಭಲೆ ಸರೆಂಡರ್ ಆಗಿದ್ದಾರೆ, ಸೇವಾದಾರಿಗಳಾಗಿದ್ದಾರೆ, ಪ್ರವೃತ್ತಿಯವರಾಗಿದ್ದಾರೆ, ಈ ಮಾತಿನಲ್ಲಿ ಧರ್ಮರಾಜನು ಬಿಡೋದಿಲ್ಲ. ಪವಿತ್ರತೆ ಮಾತಿನಲ್ಲಿ ಬ್ರಹ್ಮ ಬಾಪ್ ಬಿ ಧರ್ಮರಾಜ್ ಕೆ ಸಾಥ್ ದೇಗ, ಬ್ರಹ್ಮ ಬಾಬಾನೂ ಸಹ ಧರ್ಮರಾಜನ್ಗೆ ಜೊತೆ ಕೊಡ್ತಾರೆ. ಇಸ್ಲಿಯೇ ಕುಮಾರ್ ಕುಮಾರಿಯಾ कहाँ भी हो, मधुबन में हो, सेंटर पर हो, लेकिन इसकी चोट संकल्प मात्र की चोट भी बहुत बड़ी चोट है. ಬಾಬಾ ಹೇಳ್ತಾರೆ, ಕುಮಾರ ಕುಮಾರಿಯರು ಎಲ್ಲೇ ಇದ್ದೀರಾ, ಮಧುಬನದಲ್ಲಿದ್ದೀರಾ, ಸೆಂಟರಲ್ಲಿ ಇದ್ದೀರಾ, ಆದರೆ ಇದರದ್ದು ಏನಾದರೂ ಸ್ವಲ್ಪ ಪೆಟ್ಟು ಬಿತ್ತು ಅಂದರೆ ಸಂಕಲ್ಪ ಮಾತ್ರದಲ್ಲೂ ಪೆಟ್ಟು, ಅದು ಬಹಳ ದೊಡ್ಡ ಪೆಟ್ಟಾಗಿದೆ ಅಂತಾರೆ. ಸಂಕಲ್ಪಗಳಲ್ಲಿ ಬಂತು ಅಂದ್ರೂ ಬಹಳ ದೊಡ್ಡ ಪೆಟ್ಟಾಗಿದೆ. ಗೀತ್ ಗಾತೆ ಹೋನಾ, ಹಾಡು ಹಾಡ್ತಿರಲ್ಲ, ಯಾವ ಹಾಡು? ಪವಿತ್ರ ಮನ್ ರಖೋ, ಪವಿತ್ರ ತನ್ ರಖೋ. गीत है ना आपका, तो मन पवित्र है तो जीवन पवित्र है, इसमें हल्के नहीं होना. ಮನಸ್ಸು ಪವಿತ್ರವಾಗಿದೆ ಅಂದರೆ ಜೀವನ ಪವಿತ್ರವಾಗಿದೆ, ಇದರಲ್ಲಿ ಹಗುರವಾಗಿರಬೇಡಿ. ಥೋಡಾ ಕರ್ ಲಿಯಾ ಕ್ಯಾ ಹೇ, ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಏನಂತೆ? ಯಾವುದೇ ಪವಿತ್ರತೆ ಮಾತಿನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಏನಂತೆ? ಥೋಡಾ ನಹಿ ಹೈ, ಸ್ವಲ್ಪ ಅಲ್ಲ, ಬಹುತ್ ಹೈ, ಬಹಳ ಇದೆ. ಬಾಪ್ ದಾದಾ ಅಫಿಷಿಯಲ್ ಇಶಾರಾ ದೇ ರಹಾ ಹೈ, ಬಾಪ್ ದಾದಾ ಅಫಿಷಿಯಲ್ ಇಶಾರಾ ಕೊಡ್ತಾ ಇದ್ದಾರೆ, ತಂದೆ ರೂಪದಲ್ಲ, ಅಫಿಷಿಯಲ್ ಇಶಾರಾ ಧರ್ಮರಾಜನ ರೂಪದಲ್ಲಿ ಸನ್ನೆ ತೋರಿಸ್ತಾ ಇದ್ದಾರೆ. ಇಸ್ಮೇ ನಹಿ ಬಚ ಸಕೆಂಗೆ, ಇದರಲ್ಲಿ ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ.
ಹಿಸಾಬ್ ಕಿತಾಬ್ ಅಚ್ಚಿ ತರಸೆ ಲೇಂಗೆ. ಬಾಬಾ ಹೇಳ್ತಾರೆ ಲೆಕ್ಕಾಚಾರ ಬಾಬಾ ಚೆನ್ನಾಗಿ ತಗೊಳ್ತಾರೆ. ಕೋಯಿ ಬಿ ಹೋ ಇಸ್ಲಿಯೇ ಸಾವಧಾನ್ ಅಟೆನ್ಷನ್. ಯಾರೇ ಆಗಿದ್ದೀರಿ, ಬ್ರಾಹ್ಮಣರು ಅಂದರೆ ಎಲ್ಲರದ್ದು ಹೇಳಿದ್ರಲ್ವಾ, ಕುಮಾರರು, ಕುಮಾರಿಯರು, ಮಾತೆಯರು, ಅದರ್ ಕುಮಾರ್, ಅದರ್ ಕುಮಾರಿ. ಕೋಯಿ ಬಿ ಹೋ ಇಸ್ಲಿಯೇ ಸಾವಧಾನ್ ಅಟೆನ್ಷನ್. ಯಾರೇ ಆಗಿದ್ರೂ ಸಹ ಇದರಲ್ಲಿ ಏನು ಎಚ್ಚರಿಕೆ, ಗಮನ ಇಟ್ಕೊಳ್ಬೇಕು. ಸುನಾ ಸಭೀನೆ ಧ್ಯಾನ್ ಸೆ ಕೇಳಿದ್ರ, ಎಲ್ಲರೂ ಗಮನ ಕೊಟ್ಟು ಕೇಳಿದ್ರ. ದೋನೋ ಕಾನ್ ಖೋಲ್ಕೆ ಸುನನ. ಇಂಥ ಮಾತುಗಳು ಹೇಳುವಾಗ ಎರಡು ಕಿವಿ ತಗೊಂಡು ಕೇಳಬೇಕು. ವೃತ್ತಿ ಮೇ ಬಿ ಟಚಿಂಗ್ ನಹಿ ಹೋ. ವೃತ್ತಿಯಲ್ಲೂ ಅಪವಿತ್ರತೆ ಟಚ್ ಆಗಬಾರ್ದು, ಸಂಕಲ್ಪದಲ್ಲೂ ಬರಬಾರ್ದು, ವೃತ್ತಿಯಲ್ಲೂ ಟಚ್ ಆಗಬಾರ್ದು. ದೃಷ್ಟಿ ಮೇ ಬಿ ಟಚಿಂಗ್ ನಹಿ. ದೃಷ್ಟಿಯಲ್ಲೂ ಸಹ ಟಚಿಂಗ್ ಇರಬಾರ್ದು. ಅಪವಿತ್ರತೆ ದೃಷ್ಟಿ, ದೇಹ ದೃಷ್ಟಿ, ವಿಕಾರಿ ದೃಷ್ಟಿ. ಸಂಕಲ್ಪ ಮೇ ಬಿ ನಹಿ ತೋ ವೃತ್ತಿ ದೃಷ್ಟಿ ಕ್ಯಾ ಹೈ. ಸಂಕಲ್ಪದಲ್ಲೇ ಇಲ್ಲ ಅಂದರೆ ಬರಬಾರ್ದು ಅಂದರೆ ಇನ್ನು ವೃತ್ತಿ ದೃಷ್ಟಿ ಮಾತೇನಿದೆ. ಕ್ಯೋಂಕಿ ಸಮಯ ಸಮೀಪತಾ ಕಾ ಸಮೀಪ ಆ ರಹಾ ಹೈ. ಸಮಯ ಸಮೀಪತೆಯ ಸಂಪನ್ನತೆಯ ಸಮೀಪ ಬರ್ತಾ ಇದೆ. ಸಮಯ ಸಂಪನ್ನತೆಯ ಸಮೀಪ ಬರ್ತಾ ಇದೆ. ಬಿಲ್ಕುಲ್ ಪ್ಯೂರ್ ಬನ್ನೆ ಕ. ಸಂಪನ್ನತೆ ಯಾವುದರಲ್ಲಿ? ಪೂರ್ಣವಾಗಿ ಪವಿತ್ರರಾಗೋದರಲ್ಲಿ. ಉಸ್ಮೆ ಯೇ ಚೀಸ್ ತೋ ಪೂರಾ ಹಿ ಸಫೇದ್ ಕಾಗಜ್ ಪರ್ ಕಾಲಾ ದಾಗ್ ಹೈ. ಬಾಬಾ ಹೇಳ್ತಾರೆ ಇದರಲ್ಲಿ ಈ ಪುಟ್ಟದು ಒಂದು ತಪ್ಪುನು ಸಹ ಏನು ಹೇಳ್ತಿದ್ದಾರೆ ಬಾಬಾ, ದೊಡ್ಡ ವೈಟ್ ಶೀಟು, ಒಂದು ಪುಟ್ಟ ಕಪ್ಪು ಡಾಟ್ ಇದೆ. ಯಾವುದು ಕಾಣಿಸುತ್ತೆ? ಅಷ್ಟು ದೊಡ್ಡ ವೈಟ್ ಶೀಟು ಕಾಣಿಸೋದಿಲ್ಲ. ಏನು ನೋಡಿದ್ರಿ ಅಂದರೆ ಕಪ್ಪು ಡಾಟ್ ನೋಡಿದ್ವಿ ಅಂತಾರೆ ಅಲ್ವಾ. अच्छा सभी जहाँ जहाँ से भी आए हैं, सब तरफ से आए हुए हैं, बच्चों को मुबारक हो. ಒಳ್ಳೆಯದು. ಎಲ್ಲೆಲ್ಲಿಂದ ಬಂದಿದ್ದೀರಾ, ಎಲ್ಲ ಕಡೆಯಿಂದ ಬಂದಿದ್ದೀರಾ, ಎಲ್ಲ ಮಕ್ಕಳಿಗೂ ಶುಭಾಶಯಗಳು. ಅಚ್ಚ ಮನ್ ಕೋ ಆರ್ಡರ್ ಸೆ ಚಲಾವು. ತಮ್ಮ ಮನಸ್ಸನ್ನು ತಮ್ಮ ಆರ್ಡರ್ನಿಂದ ನಡೆಸಿ. ಸೆಕೆಂಡ್ ಮೇ ಜಹಾ ಚಾವೋ ವಹಾ ಮನ್ ಲಗ್ ಜಾಯೆ. ಒಂದು ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮನಸ್ಸು ತೊಡಗಿಬಿಡಬೇಕು. ಟಿಕ್ ಜಾಯೆ, ಸ್ಥಿರವಾಗಿಬಿಡಬೇಕು. ಏ ಎಕ್ಸಸೈಸ್ ಕರೋ, ಈ ಎಕ್ಸಸೈಸ್ ಮಾಡಿ. ಡ್ರಿಲ್ ಅಚ್ಚ ಕೈ ಜಗ ಬಚ್ಚೆ ಸುನ್ ರಹೆ ಹೈ. ಬಾಬಾ ಡ್ರಿಲ್ ಅಂದರು, ಇದು ಎಕ್ಸಸೈಸು, ಈ ಡ್ರಿಲ್ಲು ಮಾಡಿ ಅಂದರು. ಎಲ್ಲ ಜಾಗಗಳಲ್ಲಿ ಮಕ್ಕಳು ಕೇಳ್ತಾ ಇದ್ದೀರಿ. ಯಾದ್ ಬಿ ಕರ್ ರಹೆ ಹೈ, ಸುನ್ ಬಿ ರಹೆ ಹೈ. ನೆನಪು ಮಾಡ್ತಾ ಇದ್ದೀರಿ, ಕೇಳ್ತಾನೂ ಇದ್ದೀರಿ. ये सुनकर खुश भी हो रहे हैं कि साइंस के साधन वास्तव में सुखदायी आप बच्चों के लिए है. ಕೇಳಿ ಖುಷಿನೂ ಪಡ್ತಾ ಇದ್ದೀರಾ. ತಮ್ಮ ತಮ್ಮ ಸ್ಥಾನದಲ್ಲೇ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಅಂದರೆ ಖುಷಿನೂ ಪಡ್ತಾ ಇದ್ದೀರಾ. ಈ ವಿಜ್ಞಾನದ ಸಾಧನಗಳು ವಾಸ್ತವಿಕವಾಗಿ ಸುಖದಾಯಿ ಆಪ್ ಬಚ್ಚೋಂ ಕೆ ಲಿಯೆ. ಹೆಚ್ಚಿನ ಲಾಭ, ಹೆಚ್ಚಿನ ಸುಖ ತಾವು ಮಕ್ಕಳಿಗಾಗಿ ಈ ಸಾಧನಗಳಿಂದ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಬಿದ್ದು ಹೋಗ್ತಾರೆ ತಪ್ಪಾಗಿ ಯೂಸ್ ಮಾಡಿ. ಬಾಬಾ ಹೇಳ್ತಾರೆ ನಿಮಗೆ ಹೆಚ್ಚಿನ ಲಾಭ ಸುಖದಾಯಿ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಥರ ಬಾಬನ ಪ್ರೋಗ್ರಾಮ್ ಎಲ್ಲ ನೋಡ್ತೀವಲ್ವ, ನಮಗೆ ಎಷ್ಟು ಪ್ರಾಪ್ತಿ ಮಾತಿದೆ. चारों ओर के सर्व खजानों से सदा संपन्न बच्चों को सदा खुशनसीब खुशनुमा चेहरे और चलन से खुशी की अंजलि देने वाले विश्व कल्याणकारी बच्चों को सदा मन के मालिक बन एकाग्रता की शक्ति द्वारा मन को कंट्रोल करने वाले मनजीत जगतजीत बच्चों को सदा ब्राह्मण जीवन की विशेषता पवित्रता के पर्सनालिटी में रहने वाले
पवित्र ब्राह्मणात्माओं को सदा डबल लाइट बन फरिश्ता जीवन में ब्रह्मा बाप को फॉलो करने वाले ऐसे ब्रह्मा बाप समान बच्चों को बाप दादा का याद प्यार और नमस्ते। चारों ओर सुनने वाले याद करने वाले सर्व बच्चों को भी बहुत बहुत दिल की दुआओं सहित याद प्यार। ಸರ್ವಕ್ಕೂ ನಮಸ್ತೆ. ನಾಲ್ಕು ಕಡೆ ಕೇಳ್ತಾ ಇರುವಂಥವರು, ನೆನಪು ಮಾಡ್ತಾ ಇರುವಂಥವರು, ಸರ್ವ ಮಕ್ಕಳಿಗೂ ಸಹ ಬಹಳ ಬಹಳ ಹೃದಯದ ಆಶೀರ್ವಾದಗಳ ಸಹಿತ ನೆನಪು ಪ್ರೀತಿ. ಸರ್ವರಿಗೂ ನಮಸ್ತೆ. वरदान साकार बाप को फॉलो कर नंबर 1 लेने वाले ಸಂಪೂರ್ಣ ಫರಿಸ್ತಾ ಭವ. ಸಾಕಾರ ತಂದೆಯನ್ನು ಫಾಲೋ ಮಾಡಿ ನಂಬರ್ 1 ಪಡೆಯುವಂಥವರು ಸಂಪೂರ್ಣ ಫರಿಸ್ತಾ ಆಗಿ. ನಂಬರ್ 1 ಆನೆ ಕಾ ಸಹಜ ಸಾಧನ ಹೈ. ನಂಬರ್ 1 ಬರಲಿಕ್ಕಾಗಿ ಸಹಜ ಸಾಧನವಾಗಿದೆ. जो नंबर 1 ब्रह्मा बाप है उसी 1 को देखो. ನಂಬರ್ 1 ಬ್ರಹ್ಮ ತಂದೆ ಯಾರಾಗಿದ್ದಾರೆ ಅವರನ್ನೇ, ಆ ಒನ್ನನ್ನೇ ನೋಡಿ. उनको अनेकों को देखने के बजाय एक को देखो. ಅನೇಕರನ್ನು ನೋಡೋದಕ್ಕೆ ಬದಲಾಗಿ ಒಬ್ಬರನ್ನು ನೋಡಿ. और एक को फॉलो करो. ಅವರೊಬ್ಬರನ್ನು ಫಾಲೋ ಮಾಡಿ. हम सो फरिश्ता का मंत्र पक्का कर लो. ನಾವು ಫರಿಸ್ತೆ ಈ ಮಂತ್ರನ ಪಕ್ಕಾ ಮಾಡ್ಕೊಳ್ಳಿ. ಅಂತರ್ ಮಿಟ್ ಜಾಯೇಗಾ. ಆವಾಗ ಬಾಬಾ ಹೇಳ್ತಾರೆ ನಮಗೂ ಬಾಬನಿಗೂ ಇರುವ ಅಂತರ ಅಳಿಸಿ ಹೋಗುತ್ತೆ. ಫಿರ್ ಸೈನ್ಸ್ ಕಾ ಯಂತ್ರ ಅಪನಾ ಕಾಮ್ ಶುರು ಕರೇಗಾ. ನಂತರ ವಿಜ್ಞಾನದ ಯಂತ್ರಗಳು ತಮ್ಮ ಕೆಲಸ ಶುರು ಮಾಡುತ್ತೆ. और आप ಸಂಪೂರ್ಣ ಫರಿಸ್ತೆ ದೇವತಾ ಬನ್ ಗಯಿ. ತಾವು ಸಂಪೂರ್ಣ ಫರಿಸ್ತೆ ದೇವತೆಗಳು ಆಗ್ಬಿಟ್ರಿ. ದುನಿಯಾ ಮೇ ಅವತರಿತ ಹೋಂಗೆ. ದೇವತೆ ಆಗಿ ಪ್ರಪಂಚದಲ್ಲಿ ನೀವು ಅವತರಿತರು ಆಗ್ತೀರಾ. तो ಸಂಪೂರ್ಣ ಫರಿಸ್ತಾ ಬನ್ನ ಅರ್ಥಾತ್ ಸಂಪೂರ್ಣ ಫರಿಸ್ತೆ ಆಗುವುದು ಅರ್ಥಾತ್ ಸಾಕಾರ ಬಾಪ್ को फॉलो करना. ಸಾಕಾರ ತಂದೆಯನ್ನ ಫಾಲೋ ಮಾಡುವಂತಹದ್ದು. स्लोगन मन के त्याग में सर्व के माननीय बनने का भाग्य समाया हुआ है. ಮನಸ್ಸಿನ ತ್ಯಾಗದಲ್ಲಿ, ಮಾನದ ತ್ಯಾಗದಲ್ಲಿ, मान के त्याग में सर्व के माननीय बनने का भाग्य समाया हुआ है. ನಾವು ಮಾನದ ತ್ಯಾಗ ಮಾಡಿದಾಗ ಸರ್ವರ ಮಾನನೀಯ ಆಗುವಂತಹ ಭಾಗ್ಯವನ್ನು ಪಡಿತೀವಿ. ಅದರಲ್ಲಿ ಸರ್ವರಿಗೂ ಮಾನನೀಯರಾಗುವಂತಹ ಭಾಗ್ಯ ಸಮಾವೇಶ ಆಗಿದೆ. अपने शक्तिशाली मनसा द्वारा सकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ. जैसे बाप दादा को रहम आता है ऐसे आप बच्चे भी मास्टर रहम दिल बन. मनसा अपनी वृत्ति से वायुमंडल द्वारा आत्माओं को बाप द्वारा मिली हुई शक्तियाँ दो. ಹೇಗೆ ಬಾಪ್ ದಾದಾರವರಿಗೆ ಎಲ್ಲ ಮಕ್ಕಳ ಮೇಲೆ, ಇಡೀ ಸೃಷ್ಟಿ ಮೇಲೆ ದಯೆ ಬರುತ್ತೆ, ಅದೇ ರೀತಿ ತಾವು ಮಕ್ಕಳು ಸಹ ಮಾಸ್ಟರ್ ದಯಾ ಹೃದಯಿಗಳಾಗಿ ಮನಸ ತಮ್ಮ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮಗಳಿಗೆ ತಂದೆಯ ಮೂಲಕ ನಿಮಗೆ ಸಿಕ್ಕಿರುವಂತಹ ಶಕ್ತಿಗಳನ್ನು ಕೊಡಿ. जब थोड़े समय में सारी विश्व की सेवा संपन्न करनी है. ಯಾವಾಗ ಸ್ವಲ್ಪ ಸಮಯದಲ್ಲಿ ಇಡೀ ವಿಶ್ವದ ಸೇವೆ ಸಂಪನ್ನ ಮಾಡಬೇಕು ಅಂದಾಗ ತಮ್ಮ ಮನಸ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವಂಥ ಶಕ್ತಿಗಳನ್ನು ಕೊಡಬೇಕು.
तत्वों सहित सबको पावन बनाना तो ತೀವ್ರ ಗತಿ से ಸೇವಾ ಕರೋ. ತತ್ವಗಳ ಸಹಿತ ಎಲ್ಲರನ್ನೂ ಪಾವನ ಮಾಡಬೇಕು ಅಂದಾಗ ಈ ತೀವ್ರ ಗತಿಯಿಂದ ಸೇವೆ ಮಾಡಿ. ಯಾವುದು? ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮಗಳಿಗೆ ತಂದೆಯ ಮೂಲಕ ನಮಗೆ ಸಿಕ್ಕಿರುವಂತಹ ಶಕ್ತಿಗಳನ್ನು ಕೊಡುವಂತಹದ್ದು ವೈಬ್ರೇಷನ್. ನಮ್ಮ ಮೂಲಕ ಬಾಬಾನ ಪ್ರಾಪ್ತಿಯ ವೈಬ್ರೇಷನ್ ಕಳಿಸ್ಬೇಕು ಅಂತಾರೆ ಬಾಬಾ.